ಈಗ ರೆಸಿಸ್ಟೆನ್ಸ್ ಅಂದ್ರೆ ಏನಂತ ನೋಡೋಣ. ಓಕೆ, ಸೊ ಈ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳಕ್ಕೆ ನಾನೇನ್ ಮಾಡ್ತೀನಿ, ಒಂದು ವೈರ್ ತಗೊಳ್ತೀನಿ. ಓಕೆ, ಇದು ಒಂದು ವೈರ್ ಅಂತ ಅನ್ಕೊಳ್ರಿ. ಓಕೆ, ಸೊ ಈ ವೈರ್ ಬಂದ್ಬಿಟ್ಟು ಕಾಪರ್ ಇಂದ ಮಾಡಿದೆ ಅಂತ ಅನ್ಕೊಳ್ಳೋಣ. ಓಕೆ, ಸೊ ಈ ಕಾಪರ್ ವೈರ್ ಇಂದ ಮಾಡಿದೆ ಅಂದ್ರೆ ಕಾಪರ್ ವೈರ್ ಅಲ್ಲಿ ಏನಿರುತ್ತೆ, ಕಾಪರ್ ಆಟಮ್ ಇರ್ತವೆ, ಅದ್ರ ಜೊತೆಗೆ ಎಲೆಕ್ಟ್ರಾನ್ಸ್ ಕೂಡ ಇರ್ತವೆ. ಹೌದಾ? ಎಲೆಕ್ಟ್ರಾನ್ಸ್ ಇರ್ತವೆ. ಓಕೆ, ಸೊ ನಾನು ಈ ವೈರ್ ನ ಬ್ಯಾಟ್ರಿ ಕನೆಕ್ಟ್ ಮಾಡಿದೆ ಅನ್ಕೋಣ. ಓಕೆ, ಸೊ ಬ್ಯಾಟ್ರಿ ಕನೆಕ್ಟ್ ಮಾಡ್ತೀನಿ. ಓಕೆ, ಈ ಸ್ವಿಚ್ ಏನ್ ಮಾಡ್ತೀನಿ, ಇದನ್ನು ಆನ್ ಮಾಡಿದೆ ಅನ್ಕೋಣ. ಓಕೆ, ಸೊ ಬ್ಯಾಟ್ರಿ ಅಂದ್ರೆ ಏನು, ಒಂದು ಪಾಸಿಟಿವ್ ನೆಗೆಟಿವ್. ಒಂದ್ಸರಿ ಸ್ವಿಚ್ ಆನ್ ಮಾಡಿದ ತಕ್ಷಣ ಅವಾಗ ಏನಾಗುತ್ತೆ, ಈ ಪೊಟೆನ್ಶಿಯಲ್ ಡಿಫರೆನ್ಸ್ ಇಂದ ಈ ಎಲೆಕ್ಟ್ರಾನ್ ಏನಾಗುತ್ತೆ, ಮೂವ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಎಲೆಕ್ಟ್ರಾನ್ ಏನಾಗುತ್ತೆ, ಮೂವ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಎಲೆಕ್ಟ್ರಾನ್ ಮೂವ್ ಆದ್ರೆ ಅದರ ಅರ್ಥ ಏನು, ಕರೆಂಟ್ ಬಂದಿದೆ ಅಂತ ಅರ್ಥ. ಸೊ ಎಲೆಕ್ಟ್ರಾನ್ ಮೂವ್ ಆದ ತಕ್ಷಣ ನಮಗೆ ಕರೆಂಟ್ ಬರುತ್ತೆ. ಬಟ್ ಈಗ ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಕೆಲವು ಎಲೆಕ್ಟ್ರಾನ್ ಏನಾಗುತ್ತೆ, ಕೆಲವು ಎಲೆಕ್ಟ್ರಾನ್ ಈ ಆಟಮ್ ಜೊತೆ ಕೊಲಿಷನ್ ಆಗ್ಬಿಡುತ್ತೆ. ಈ ಆಟಮ್ ಜೊತೆ ಕೊಲಿಷನ್ ಆಗ್ಬಿಡುತ್ತೆ. ಎಲ್ಲಾ ಎಲೆಕ್ಟ್ರಾನ್ ಈ ಪಾಯಿಂಟ್ ವರೆಗೆ ರೀಚ್ ಆಗಲ್ಲ. ಈ ಪಾಯಿಂಟ್ ಇಂದ ಹಿಡಿದು ಈ ಪಾಯಿಂಟ್ ವರೆಗೆ ರೀಚ್ ಆಗಲ್ಲ. ಯಾಕಂದ್ರೆ ಕೆಲವು ಎಲೆಕ್ಟ್ರಾನ್ ಆಟಮ್ ಜೊತೆ ಕೊಲೈಡ್ ಆಗ್ಬಿಟ್ಟು ಅಲ್ಲೇ ನಿಂತ್ಕೊಂಡ್ಬಿಡ್ತವೆ. ಸೊ ಎಲ್ಲ ಎಲೆಕ್ಟ್ರಾನ್ ಈ ಪಾಯಿಂಟ್ ವರೆಗೆ ರೀಚ್ ಆಗಲ್ಲ, ಕೆಲವು ಎಲೆಕ್ಟ್ರಾನ್ ಮಾತ್ರ ರೀಚ್ ಆಗ್ತವೆ. ಸೊ ಈ ಕೊಲಿಷನ್ ಆಗುತ್ತಲ್ಲ, ಈ ಕೊಲಿಷನ್ ನ ಏನಂತ ಕರಿತೀವಿ ಅಂದ್ರೆ ನಥಿಂಗ್ ಬಟ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಓಕೆ, ಈ ಕೊಲಿಷನ್ ನಾವು ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಓಕೆ, ಸೊ ಈಗ ನಾವು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ರೆಸಿಸ್ಟೆನ್ಸ್ ಏನ್ ಮಾಡುತ್ತೆ, ಇಟ್ ರೆಸಿಸ್ಟ್ ದ ಫ್ಲೋ ಆಫ್ ಚಾರ್ಜ್. ಓಕೆ, ಚಾರ್ಜ್ ಅಂದ್ರೆ ನಥಿಂಗ್ ಎಲೆಕ್ಟ್ರಾನ್ ಫ್ಲೋ ಆಗೋದನ್ನ ತಡೆಯುತ್ತೆ. ರೆಸಿಸ್ಟ್ ಅಂದ್ರೆ ಏನು, ತಡೆಯುತ್ತೆ. ಓಕೆ, ಸೊ ಈಗ ಏನ್ ಮಾಡುತ್ತೆ, ಅದು ಎಲೆಕ್ಟ್ರಾನ್ ಮೂವ್ ಆಗೋದನ್ನ ತಡೆಯುತ್ತೆ. ಯಾರು ತಡೀತಾರೆ ಇಲ್ಲಿ, ನಥಿಂಗ್ ಕಾಪರ್ ಆಟಮೇ ತಡೆಯುತ್ತೆ. ಓಕೆ, ಕಾಪರ್ ವೈರ್ ತಗೊಂಡ್ರೆ ಕಾಪರ್ ಆಟಮೇ ತಡೆಯುತ್ತೆ. ಯಾವಾಗ ಅದು ಎಲೆಕ್ಟ್ರಾನ್ ಬಂದ್ಬಿಟ್ಟು ಆಟಮ್ ಜೊತೆ ಕೊಲೈಡ್ ಆದಾಗ ಇವಾಗ ತಡೆಯುತ್ತೆ. ಎಲ್ಲ ಎಲೆಕ್ಟ್ರಾನ್ ಈ ಪಾಯಿಂಟ್ ವರೆಗೆ ರೀಚ್ ಆಗಲ್ಲ. ಸೊ ಸ್ವಲ್ಪ ಎಲೆಕ್ಟ್ರಾನ್ ಮಾತ್ರ ಇಲ್ಲಿವರೆಗೆ ರೀಚ್ ಆಗ್ತದೆ. ಓಕೆ, ಈ ಕೊಲಿಷನ್ ಏನಿದೆ ಅಲ್ಲ, ಈ ಕೊಲಿಷನ್ ಪಾರ್ಟ್ ನ ನಥಿಂಗ್ ರೆಸಿಸ್ಟೆನ್ಸ್ ಅಂತಾರೆ. ಓಕೆ, ಯಾಕಂದ್ರೆ ಅಲ್ಲಿ ರೆಸಿಸ್ಟ್ ಮಾಡ್ತಾ ಇದೆ. ಇಲ್ಲಿ ಯಾರು ರೆಸಿಸ್ಟ್ ಮಾಡ್ತಾ ಇರೋದು, ಕಾಪರ್ ಆಟಮ್ ರೆಸಿಸ್ಟ್ ಮಾಡ್ತಾ ಇದೆ. ಇದು ಬಂದ್ಬಿಟ್ಟು ರೆಸಿಸ್ಟೆನ್ಸ್ ಮೀನಿಂಗ್. ಆಮೇಲೆ SI ಯೂನಿಟ್ ಆಫ್ ರೆಸಿಸ್ಟೆನ್ಸ್ ಬಂದ್ಬಿಟ್ಟು ಈಸ್ ಓಮ್ ಅಂತ ಕರಿತೀವಿ. OHM. ಇದ್ರ ಸಿಂಬಲ್ ಬಂದ್ಬಿಟ್ಟು ಈ ತರ ಸಿಂಬಲ್. ಓಕೆ, ಸೊ ಓಮ್ ಸಿಂಬಲ್ ಬಂದ್ಬಿಟ್ಟು ಈ ತರ ಬರೀತಾರೆ. ಈಗ ವಾಟ್ ಈಸ್ 1 ಓಮ್, ಈ ಕಾನ್ಸೆಪ್ಟ್ ನೋಡೋಣ. ನಮಗೆ ಓಮ್ಸ್ ಲಾ ಫಾರ್ಮುಲಾ ಏನ್ ಗೊತ್ತು, V is equal to IR ಅಂತ ಗೊತ್ತು. ಇದನ್ನ ಉಲ್ಟಾ ಬರೆದ್ರೆ IR is equal to V. ಈಗ ನಾನೇನ್ ಮಾಡ್ತೀನಿ, R ಒಂದೇ ಲೆಫ್ಟ್ ಸೈಡ್ ಇಟ್ಕೊಳ್ತೀನಿ. ಏನಾಗುತ್ತೆ, V ಇಂಟು I ಈ ಕಡೆ ಹೋದ್ರೆ ಡಿವೈಡ್ ಬೈ V ಆಗುತ್ತೆ. ಸೊ ಇದು ಬಂದು ರೆಸಿಸ್ಟೆನ್ಸ್ ಫಾರ್ಮುಲಾ. ರೆಸಿಸ್ಟೆನ್ಸ್ ಫಾರ್ಮುಲಾ ಏನು, V by I. ಈಗ ನೀವೇ ನೋಡ್ರಿ, ಈ ಫಾರ್ಮುಲಾ ಅಲ್ಲಿ ನಾನು V ವ್ಯಾಲ್ಯೂ ಬಂದ್ಬಿಟ್ಟು 1 ವೋಲ್ಟ್ ಹಾಕಿದ್ರೆ, ಆಮೇಲೆ ಕರೆಂಟ್ ವ್ಯಾಲ್ಯೂ ಬಂದ್ಬಿಟ್ಟು 1 ಆಂಪಿಯರ್ ಆಗಿದ್ರೆ ಅವಾಗ ಏನಾಗುತ್ತೆ ನೋಡ್ರಿ, R is equal to V ಇದ್ದಲ್ಲಿ 1 ಡಿವೈಡೆಡ್ ಬೈ I ಇದ್ದಲ್ಲೂ 1. 1 by 1 ಏನಾಗುತ್ತೆ, 1 ಆಗುತ್ತೆ. ಸೊ 1 by 1 1 ಓಮ್ ಆಗುತ್ತೆ. ರೆಸಿಸ್ಟೆನ್ಸ್ ಬಂದ್ಬಿಟ್ಟು ಏನಾಯ್ತು, 1 ಓಮ್ ಆಯ್ತು. ಸೊ ಇವಾಗ ನೋಡಿದ್ರೆ ರೆಸಿಸ್ಟೆನ್ಸ್ 1 ಓಮ್ ಯಾವಾಗಿರುತ್ತೆ, ಪೊಟೆನ್ಶಿಯಲ್ ಡಿಫರೆನ್ಸ್ 1 ವೋಲ್ಟ್ ಇರಬೇಕು. ಆಮೇಲೆ ಕರೆಂಟ್ ಬಂದ್ಬಿಟ್ಟು 1 ಆಂಪಿಯರ್ ಇದ್ರೆ 1 ಓಮ್ ಆಗುತ್ತೆ. ಸೊ ಸಿಂಪಲ್ ಆಗಿ ಬರಿಬೇಕಂದ್ರೆ ಇಲ್ಲಿ ಏನ್ ಬರಿಬಹುದು ಅಂತಂದ್ರೆ ನಾವು ಇಫ್ V is equal to 1 volt, I is equal to 1 ampere, then R is equal to V divided by I is equal to 1 by 1. ಯಾಕಂದ್ರೆ V ಇದ್ದಲ್ಲಿ 1, I ಇದ್ದಲ್ಲಿ 1 by 1 ಏನಾಯ್ತು, 1 ಓಮ್. ಓಕೆ, ನೀವು ಈ ತರ ಆದ್ರೂ ಬರಿಬಹುದು. ಇಲ್ಲ ಡೆಫಿನೇಷನ್ ಕೇಳಿದ್ರೆ ಡೆಫಿನೇಷನ್ ಏನ್ ಬರಿಬಹುದು ಅಂದ್ರೆ, a resistance
the resistance is said to be 1 ohm when a potential difference of 1 volt is applied across the conductor. Across the conductor and a current of 1 ampere flows through the conductor. Okay, idaadru bariri. Okay, through the conductor. Okay na? So idu bandbiಟ್ಟು what is 1 ohm definition. ಈಗ factors on which resistance depends. Okay, ಈಗ resistance ಯಾರ್ಯಾರ ಮೇಲೆ ಡಿಪೆಂಡ್ ಆಗ್ತಿದೆ ನೋಡೋಣ. ಓಕೆ, ರೆಸಿಸ್ಟೆನ್ಸ್ ಬಂದ್ಬಿಟ್ಟು ಒಂದು ಲೆಂತ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಸೆಕೆಂಡ್ ಏರಿಯಾ ಮೇಲೆ ಡಿಪೆಂಡ್ ಆಗುತ್ತೆ. ಆಮೇಲೆ ಥರ್ಡ್ ಬಂದ್ಬಿಟ್ಟು ನೇಚರ್ ಆಫ್ ದ ಮೆಟೀರಿಯಲ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಇವು ಮೂರು ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಈಗ ಫಸ್ಟ್ ಫ್ಯಾಕ್ಟರ್ ಮೇಲೆ ಯಾವ ತರ ಡಿಪೆಂಡ್ ಆಗಿದೆ ನೋಡೋಣ. ಈಗ ನಾನು ಲೆನ್ಸ್ ತಗೊಂತೀನಿ. ಓಕೆ, ಸೊ ಇವಾಗ ಏನ್ ಮಾಡ್ತೀನಿ, ಒಂದ್ ಕಡೆ ರೆಸಿಸ್ಟೆನ್ಸ್ ತಗೊಳೋಣ, ಇನ್ನೊಂದ್ ಕಡೆ ಲೆಂತ್ ತಗೊಳೋಣ. ಓಕೆ, ಈಗ ನಾನೇನ್ ಮಾಡ್ತೀನಿ, ಒಂದು ವೈರ್ ತಗೊಂತೀನಿ. ಓಕೆ, ಒಂದು ವೈರ್ ಫುಲ್ ಲೆಂತ್ ಇರೋ ತಗೊಂತೀನಿ. ಓಕೆ, ಈಗ ಇದು ವೈರ್ ಅಂದ್ರೆ ಇದ್ರಲ್ಲಿ ಏನಿರುತ್ತೆ, ಎಲೆಕ್ಟ್ರಾನ್ಸ್ ಇರ್ತವೆ. ಓಕೆ, ಅದ್ರ ಜೊತೆಗೆ ಆ ವೈರ್ದು ಆಟಮ್ಸ್ ಇರುತ್ತೆ. ಸೊ ಇಲ್ಲೊಂದು ಆಟಮ್, ಇಲ್ಲೊಂದು ಆಟಮ್, ಓಕೆ, ಇಲ್ಲೊಂದು ಆಟಮ್ ಇದೆ ಅಂತ ಅನ್ಕೋಣ. ಸೊ ಇವಾಗ ಲೆಂತ್ ಜಾಸ್ತಿ ಆದಾಗ ಏನೇನಾಗುತ್ತೆ ನೋಡ್ರಿ. ಈಗ ಅದಕ್ಕಿಂತ ಮುಂಚೆ ಫಸ್ಟ್ ನಮ್ಗೆ ಈಗ ಬೇಸಿಕ್ ಏನ್ ಗೊತ್ತಿರ್ಬೇಕಂದ್ರೆ, ಇದು ಎಲೆಕ್ಟ್ರಾನ್, ಇಸ್ ಆಟಮ್. ಎಲೆಕ್ಟ್ರಾನ್ ಬಂದು ಆಟಮ್ ಜೊತೆಗೆ ಕೊಲೈಡ್ ಆದ ತಕ್ಷಣ ಇದು ನಥಿಂಗ್ ಬಟ್ ಏನರ್ಥ, ಕೊಲಿಷನ್ ಆಯ್ತಂದ್ರೆ ನಥಿಂಗ್ ಬಟ್ ಏನು, ರೆಸಿಸ್ಟೆನ್ಸ್ ಬಂತು ಅಂತ ಅರ್ಥ. ಕೊಲಿಷನ್ ಆಗಿದೆ ಅಂದ್ರೆ ರೆಸಿಸ್ಟೆನ್ಸ್ ಬಂದಿದೆ ಅಂತ ಅರ್ಥ. ಓಕೆ, ಕೊಲಿಷನ್ ಇಸ್ ಈಕ್ವಲ್ ಟು ರೆಸಿಸ್ಟೆನ್ಸ್ ಅಂತ ಬರಿಬಹುದು. ಓಕೆ, ಸೊ ಇಲ್ಲಿ ಏನ್ ಬರಿಬಹುದು, ಕೊಲಿಷನ್ ಇಸ್ ಈಕ್ವಲ್ ಟು ರೆಸಿಸ್ಟೆನ್ಸ್ ಅಂತ ಬರಿಬಹುದು. ಓಕೆ, ಈಗ ನೀವೇ ನೋಡಿದ್ರೆ ಕೊಲಿಷನ್ ಲೆಂತ್ ಜಾಸ್ತಿ ಇದ್ದಾಗ ಜಾಸ್ತಿ ಆಗುತ್ತಾ ಕಡಿಮೆ ಆಗುತ್ತಾ, ನೀವೇ ನೋಡ್ರಿ. ಲೆಂತ್ ಜಾಸ್ತಿ ಇದೆ, ಇಲ್ಲಿಂದ ಇಲ್ಲಿವರೆಗೆ ಟ್ರಾವೆಲ್ ಮಾಡ್ಬೇಕು ಎಲೆಕ್ಟ್ರಾನ್. ಸೊ ಎಲೆಕ್ಟ್ರಾನ್ ಈ ಆಟಮ್ ಜೊತೆ ಇಲ್ಲಿ ತಪ್ಸ್ಕೊಂಡ್ರು ಕೂಡ ಎಲ್ಲೋ ಒಂದ್ ಕಡೆ ಹೋಗಿ ಇಲ್ಲಿ ಕೊಲೈಡ್ ಆಗೋ ಚಾನ್ಸ್ ಬಹಳ ಇರುತ್ತೆ. ಸೊ ಲೆಂತ್ ಜಾಸ್ತಿ ಆದಂಗೆಲ್ಲ ಅದು ಬಹಳ ಟ್ರಾವೆಲ್ ಮಾಡ್ಬೇಕಾದ್ರೆ ಎಲ್ಲೋ ಒಂದ್ ಕಡೆ ಆಟಮ್ ಬಂದ್ಬಿಟ್ಟು ಅದ್ರ ಜೊತೆಗೆ ಕೊಲೈಡ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಯಾವಾಗ ಲೆಂತ್ ಜಾಸ್ತಿ ಇದ್ದಾಗ, ಲೆಂತ್ ಜಾಸ್ತಿ ಮಾಡಿದ್ರೆ ಕೊಲಿಷನ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಕೊಲಿಷನ್ ಜಾಸ್ತಿ ಆದ್ರೆ ಆಟೋಮೆಟಿಕ್ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ಅರ್ಥ ಏನಾಯ್ತಂದ್ರೆ, ಲೆಂತ್ ಜಾಸ್ತಿ ಆದ್ರೆ ರೆಸಿಸ್ಟೆನ್ಸ್ ಕೂಡ ಜಾಸ್ತಿ ಆಗುತ್ತಂತ ಗೊತ್ತಾಯ್ತು. ಈಗ ನಾನೇನ್ ಮಾಡ್ತೀನಿ, ಲೆಂತ್ ಕಡಿಮೆ ಮಾಡ್ತೀನಿ. ಸೊ ನಾನೇನ್ ಮಾಡ್ತೀನಿ, ಲೆಂತ್ ಕಡಿಮೆ ಮಾಡ್ತೀನಿ, ಇಷ್ಟೇ ತಗೊಂತೀನಿ. ಓಕೆ, ಸೊ ಲೆಂತ್ ಕಡಿಮೆ ಮಾಡಿದೆ. ಓಕೆನಾ, ಸೊ ಈಗೇನಿರ್ತವೆ, ವೈರ್ ಅಲ್ಲಿ ಎಲೆಕ್ಟ್ರಾನ್ಸ್ ಇರ್ತವೆ. ಓಕೆ, ಅಲ್ಲೊಂದು ಇಲ್ಲೊಂದು ಆಟಮ್ ಇರುತ್ತೆ. ಓಕೆ, ಸೊ ಇವಾಗ ಏನಾಗುತ್ತೆ ನೋಡ್ರಿ, ಲೆಂತ್ ಕಡಿಮೆ ಇರೋದ್ರಿಂದ ಎಲೆಕ್ಟ್ರಾನ್ ಬಹಳ ಕಡಿಮೆ ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ಬೇಕು. ಸೊ ಅದ ಅವಾಗ ಏನಾಗುತ್ತೆ, ಎಲೆಕ್ಟ್ರಾನ್ ಕಡಿಮೆ ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ಬೇಕಾದ್ರೆ ನಂಬರ್ ಆಫ್ ಆಟಮ್ಸ್ ಅದಕ್ಕೆ ಅಡ್ಡ ಬರೋದು ಬಹಳ ಕಡಿಮೆ ಇರುತ್ತೆ. ಸೊ ಅವಾಗ ಏನಾಗುತ್ತೆ, ಕೊಲಿಷನ್ ಬಂದ್ಬಿಟ್ಟು ಲೆಂತ್ ಕಡಿಮೆ ಆದಾಗ ಕೊಲಿಷನ್ ಕಡಿಮೆ ಆಗ್ಬಿಡುತ್ತೆ. ಕೊಲಿಷನ್ ಕಡಿಮೆ ಆದ್ರೆ ನಥಿಂಗ್ ಬಟ್ ಏನಾಗುತ್ತೆ, ರೆಸಿಸ್ಟೆನ್ಸ್ ಕೂಡ ಏನಾಗುತ್ತೆ, ಕಡಿಮೆ ಆಗುತ್ತೆ. ಕೊಲಿಷನ್ ಕಡಿಮೆ ಆದ್ರೆ ರೆಸಿಸ್ಟೆನ್ಸ್ ಕಡಿಮೆ ಆಗುತ್ತೆ. ಸೊ ಇವಾಗ ನಮ್ಗೆ ಏನ್ ಗೊತ್ತಾಯ್ತಂದ್ರೆ, ಲೆಂತ್ ಕಡಿಮೆ ಮಾಡಿದಾಗ ಕೊಲಿಷನ್ ಕಡಿಮೆ ಆಯ್ತು, ಸೊ ಆಟೋಮೆಟಿಕ್ಲಿ ರೆಸಿಸ್ಟೆನ್ಸ್ ಕೂಡ ಕಡಿಮೆ ಆಯ್ತು. ಓಕೆ, ಸೊ ಇದ್ರ ಅರ್ಥ ಏನಂದ್ರೆ, ಲೆಂತ್ ಜಾಸ್ತಿ ಮಾಡಿದ್ರೆ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ, ಲೆಂತ್ ಕಡಿಮೆ ಮಾಡಿದ್ರೆ ರೆಸಿಸ್ಟೆನ್ಸ್ ಕೂಡ ಕಡಿಮೆ ಆಗುತ್ತೆ. ಸೊ ನಾನು ಇವಾಗ ಏನ್ ಬರಿಬಹುದು, ಇಂಡೈರೆಕ್ಟ್ಲಿ ನಾನು ಒಂದ್ ಏನ್ ಬರಿಬಹುದು, ಆರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲ್. ಆರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲ್. ಇದ್ರ ಮೀನಿಂಗ್ ಏನು,
ಎಲ್ ಜಾಸ್ತಿ ಆದ್ರೆ ಆರ್ ಕೂಡ ಜಾಸ್ತಿ ಆಗುತ್ತೆ, ಎಲ್ ಕಡಿಮೆ ಆದ್ರೆ ಆರ್ ಕೂಡ ಕಡಿಮೆ ಆಗುತ್ತೆ ಅಂತ ಗೊತ್ತಾಗುತ್ತೆ. ಸೊ ನಮಗೆ ಲೆಂತ್ ಮೇಲೆ ಯಾವ ತರ ಡಿಪೆಂಡ್ ಆಗುತ್ತೆ ಅಂತ ಗೊತ್ತಾಯ್ತು. ಓಕೆ, ನಾನು ಇದನ್ನ ಎರೇಸ್ ಮಾಡ್ಬಿಡ್ತೀನಿ. ನೆಕ್ಸ್ಟ್ ಟಾಪಿಕ್ ಏರಿಯಾ ತಗೊಂತೀನಿ. ಈಗ ನಾನೇನ್ ಮಾಡ್ತೀನಿ, ಸೆಕೆಂಡ್ ಟಾಪಿಕ್ ಏರಿಯಾ ತಗೋತೀನಿ. ಓಕೆ, ಸೊ ಇಲ್ಲಿ ರೆಸಿಸ್ಟೆನ್ಸ್, ಇಲ್ಲಿ ಏರಿಯಾ. ಓಕೆ, ಈಗ ನಾನು ಬಹಳ ದೊಡ್ಡದಿರೋ ಏರಿಯಾ ತಗೊಂಡೆ ಅನ್ಕೊಳ್ಳೋಣ. ಓಕೆ, ಈಗ ದೊಡ್ಡದಿರೋ ಏರಿಯಾ ತಗೊಂಡಾಗ ಏನಾಗುತ್ತೆ ನೋಡೋಣ. ಓಕೆ, ಸೊ ಇಲ್ಲೇನ್ ಮಾಡ್ತೀನಿ, ಎಲೆಕ್ಟ್ರಾನು ಇರುತ್ತೆ. ಅಲ್ಲಲ್ಲಿ ಆಟಮ್ಸ್ ಇರ್ತವೆ. ಓಕೆ, ಈಗ ನೀವೇ ನೋಡ್ರಿ, ಏರಿಯಾ ಜಾಸ್ತಿ ಇದೆ. ಓಕೆ, ಏರಿಯಾ ಜಾಸ್ತಿ ಇದ್ದಾಗ ಎಲೆಕ್ಟ್ರಾನ್ಗೆ ತಪ್ಸ್ಕೊಂಡು ಹೋಗೋಕೆ ಜಾಗ ಬಹಳ ಇರುತ್ತೆ. ಓಕೆ, ಎಲೆಕ್ಟ್ರಾನ್ಗೆ ತಪ್ಸ್ಕೊಂಡು ಹೋಗೋಕೆ ಬಹಳ ಜಾಗ ಇರುತ್ತೆ. ಸೊ ಅವಾಗ ಏನಾಗುತ್ತೆ, ಕೊಲಿಷನ್ ಕಡಿಮೆ ಆಗುತ್ತೆ. ನೀವೇ ನೋಡಿದ್ರೆ ಏರಿಯಾ ಜಾಸ್ತಿ ಮಾಡಿದಾಗ ಏನಾಯ್ತು, ಕೊಲಿಷನ್ ಏನಾಯ್ತು, ಕಡಿಮೆ ಆಯ್ತು. ಕೊಲಿಷನ್ ಕಡಿಮೆ ಆದ್ರೆ ನಥಿಂಗ್ ಬಿಟ್ ಏನು, ರೆಸಿಸ್ಟೆನ್ಸ್ ಕೂಡ ಕಡಿಮೆ ಆಯ್ತು. ಯಾಕೆ ಇದು ಕಡಿಮೆ ಆಯ್ತು ಅಂದ್ರೆ, ಏರಿಯಾ ಜಾಸ್ತಿ ಇರೋದ್ರಿಂದ ಎಲೆಕ್ಟ್ರಾನ್ಗೆ ಚುಚ್ಕೊಳಕ್ಕೆ ಚಾನ್ಸ್ ಇದೆ. ಓಕೆ, ಆಟಮ್ ಇಂದ ಕೊಲೈಡ್ ಆಗೋದು ಚುಚ್ಕೊಳಕ್ಕೆ ಚಾನ್ಸ್ ಇದೆ. ಸೊ ಅದಕ್ಕೋಸ್ಕರ ಕೊಲಿಷನ್ ಕಡಿಮೆ ಆದ್ರೆ ರೆಸಿಸ್ಟೆನ್ಸ್ ಕಡಿಮೆ ಆಗುತ್ತೆ. ಸೊ ಇವಾಗ ನಾವೇನ್ ಬರೀಬಹುದು ಇಲ್ಲಿ, ಏರಿಯಾ ಕಡಿಮೆ ಆದ್ರೆ ಏರಿಯಾ ಜಾಸ್ತಿ ಮಾಡಿದ್ರೆ ಕೊಲಿಷನ್ ಕಡಿಮೆ ಆಗುತ್ತೆ. ಕೊಲಿಷನ್ ಕಡಿಮೆ ಆದ್ರೆ ರೆಸಿಸ್ಟೆನ್ಸ್ ಕಡಿಮೆ ಆಗುತ್ತೆ. ಸೊ ರೆಸಿಸ್ಟೆನ್ಸ್ ಏನಾಯ್ತು, ಕಡಿಮೆ ಆಯ್ತು. ಈಗ ನಾನೇನ್ ಮಾಡ್ತೀನಿ, ಏರಿಯಾನ ಫುಲ್ ಕಡಿಮೆ ಮಾಡ್ತೀನಿ. ಓಕೆ, ಸೊ ಏರಿಯಾನ ನಾನು ಜಸ್ಟ್ ಇಷ್ಟೇ ಮಾಡ್ತೀನಿ ಅನ್ಕೊಳ್ಳೋಣ. ಓಕೆ, ಸೊ ಏನಾಯ್ತು, ಎಲೆಕ್ಟ್ರಾನ್ ಇರ್ತವೆ ವೈರ್ ಅಲ್ಲಿ. ಓಕೆ, ಸೊ ಎಲೆಕ್ಟ್ರಾನ್ ಜೊತೆಗೆ ಏನಿರುತ್ತೆ, ಆಟಮ್ ಇರುತ್ತೆ. ಓಕೆ, ಇಲ್ಲಿ ಆಟಮ್ ಇದಾವೆ ಅಂತ ಅನ್ಕೊಳ್ಳೋಣ. ಓಕೆ, ಈಗ ನೀವು ನೋಡಿದ್ರೆ ಏರಿಯಾ ಕಡಿಮೆ ಇರೋದ್ರಿಂದ ಎಲೆಕ್ಟ್ರಾನ್ ತಿರ್ಸ್ಕೊಂಡು ಹೋಗೋಕೆ ಚಾನ್ಸ್ ಬಹಳ ಕಡಿಮೆ ಇದೆ. ಸೊ ಅವಾಗ ಏನಾಗುತ್ತೆ, ಆಟೋಮೆಟಿಕ್ಲಿ ಕೊಲಿಷನ್ ಜಾಸ್ತಿ ಆಗ್ತವೆ. ಓಕೆ, ಸೊ ತರ್ಸ್ಕೊಂಡು ಹೋಗೋಕೆ ಬಹಳ ಕಡಿಮೆ ಚಾನ್ಸ್ ಇದೆ. ಸೊ ಅವಾಗ ಏನಾಗುತ್ತೆ, ಕೊಲಿಷನ್ ಜಾಸ್ತಿ ಆಗುತ್ತೆ. ಕೊಲಿಷನ್ ಜಾಸ್ತಿ ಆದ್ರೆ ನಥಿಂಗ್ ಬಟ್ ರೆಸಿಸ್ಟೆನ್ಸ್ ಕೂಡ ಜಾಸ್ತಿ ಆಯ್ತು. ಸೊ ನಮಗೆ ಇವಾಗ ಏನ್ ಗೊತ್ತಾಯ್ತು, ನಾವು ಏರಿಯಾ ಕಡಿಮೆ ಮಾಡಿದ ತಕ್ಷಣ ಕೊಲಿಷನ್ ಜಾಸ್ತಿ ಆಯ್ತು. ಕೊಲಿಷನ್ ಜಾಸ್ತಿ ಆದ್ರೆ ರೆಸಿಸ್ಟೆನ್ಸ್ ಕೂಡ ಜಾಸ್ತಿ ಆಗುತ್ತೆ. ಸೊ ಇಲ್ಲಿ ಹಿಂಗಾಯ್ತು. ಓಕೆ, ಸೊ ಇವಾಗ ನೀವು ನೋಡಿದ್ರೆ ಉಲ್ಟಾ ಆಗ್ತಾ ಇದೆ. ಏರಿಯಾ ಜಾಸ್ತಿ ಮಾಡಿದ್ರೆ ರೆಸಿಸ್ಟೆನ್ಸ್ ಕಡಿಮೆ ಆಗ್ತಿದೆ, ಏರಿಯಾ ಕಡಿಮೆ ಮಾಡಿದ್ರೆ ರೆಸಿಸ್ಟೆನ್ಸ್ ಜಾಸ್ತಿ ಆಗ್ತಿದೆ. ಸೊ ನಾನು ಇದನ್ನ ಏನ್ ಬರಿಬಹುದು ಅಂತಂದ್ರೆ, ಆರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಏರಿಯಾ. ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂದ್ರೆ ನಾವು ಕೆಳಗಡೆ ಬರಿತೀವಿ. ಇದ್ರ ಅರ್ಥ ಏನಂದ್ರೆ, ಏರಿಯಾ ಕಡಿಮೆ ಆದ್ರೆ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ, ಏರಿಯಾ ಜಾಸ್ತಿ ಆದ್ರೆ ರೆಸಿಸ್ಟೆನ್ಸ್ ಕಡಿಮೆ ಆಗುತ್ತೆ ಅಂತ ಅರ್ಥ. ಸೊ ನಾನೇನ್ ಮಾಡ್ತೀನಿ, ಇದಿಷ್ಟು ಎರೇಸ್ ಮಾಡ್ಬಿಡ್ತೀನಿ ಇವಾಗ. ಈಗ ಥರ್ಡ್ ನಮ್ಗೆ ಏನ್ ಕೊಟ್ಟಿದ್ದಾರೆ ನೋಡಿ, ನೇಚರ್ ಆಫ್ ದ ಮೆಟೀರಿಯಲ್. ನೇಚರ್ ಆಫ್ ದ ಮೆಟೀರಿಯಲ್ ಅಂದ್ರೆ ನಾವು ತಗೊಂಡಿರೋ ವೈರು ಎದರಿಂದ ಮಾಡಿದೆ, ಕಾಪರ್ ಇಂದ ಮಾಡಿದೇನ, ಇಲ್ಲ ಲೈಕ್ ಐರನ್ ಇಂದ ಮಾಡಿದೇನ, ಇಲ್ಲ ಸಿಲ್ವರ್ ಇಂದ ಮಾಡಿದೇನ. ಸೊ ಇವೆಲ್ಲ ಡಿಪೆಂಡ್ ಆಗುತ್ತೆ. ಸೊ ಯಾವ ಟೈಪ್ ಮೆಟೀರಿಯಲ್ ತಗೊಂತೀವಿ ಅನ್ನೋದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಸೊ ಈಗ ನೀವೇ ನೋಡಿದ್ರೆ ಇವ್ರಿಬ್ಬರನ್ನ ಕಂಬೈನಿಂಗ್ 192, ಇವ್ರಿಬ್ಬರನ್ನ ಕಂಬೈನ್ ಮಾಡಿದ್ರೆ ನಾನು ಏನ್ ಬರಿಬಹುದು, ಆರ್ ಈಸ್ ಪ್ರಪೋರ್ಷನಲ್ ಟು ಎಲ್ ಬೈ ಎ. ಅಂದ್ರೆ ನಥಿಂಗ್ ಬಟ್ ಲೆಂತ್ ಬೈ ಎ. ಓಕೆ, ಸೊ ಅದನ್ನ ಇಲ್ಲಿ ಬರ್ತೀನಿ, ಆರ್ ಈಸ್ ಪ್ರಪೋರ್ಷನಲ್ ಟು ಎಲ್ ಬೈ ಎ. ಸೊ ಎಲ್ ಮೇಲೆ ಬರ್ತೀನಿ, ಎನ ಕೆಳಗಡೆ ಬರ್ತೀನಿ. ನೀವೇ ನೋಡ್ರೆ ನಾನು ನಿಮ್ಗೆ ಏನ್ ಹೇಳಿದೆ, ಈ ಪ್ರಪೋರ್ಷನಲ್ ಸಿಂಬಲ್ ತೆಗೆದಾಗೆಲ್ಲ ಏನ್ ಬರುತ್ತೆ, ಒಂದು ಕಾನ್ಸ್ಟೆಂಟ್ ಬರುತ್ತೆ. ಈ ಪ್ರಪೋರ್ಷನಲ್ ಸಿಂಬಲ್ ತೆಗೆದುಕೊಟ್ಟು ನಾನು ಇವಾಗ ಈಕ್ವಲ್ ಟು ಸಿಂಬಲ್ ಹಾಕಿದ್ರೆ ಒಂದು ಕಾನ್ಸ್ಟೆಂಟ್ ಬರುತ್ತೆ. ಒಂದು ಇಲ್ಲೇನು ರೋ ಎಲ್ ಬೈ ಎ ಆಗುತ್ತೆ. ಈಗ ಬಂದಿರೋ ಕಾನ್ಸ್ಟೆಂಟ್ ಏನು, ರೋ. ಈ ಸಿಂಬಲ್ ಬಂದ್ಬಿಟ್ಟು ಏನಂತ ಕರಿತೀವಿ ಅಂದ್ರೆ, ಈ ಸಿಂಬಲ್ ಬಂದ್ಬಿಟ್ಟು ರೋ. ಈ ಸಿಂಬಲ್ ನೇಮ್ ಬಂದ್ಬಿಟ್ಟು ರೋ. ನೀವೇನ್ ಬರಿಬೇಕಂದ್ರೆ ಇಲ್ಲಿ ವೇರ್ ರೋ ಈಸ್ ಕಾನ್ಸ್ಟೆಂಟ್ ಕಾಲ್ಡ್ ಆಸ್ ರೆಸಿಸ್ಟಿವಿಟಿ. ಓಕೆ, ಸೊ ಆ ರೋನ ಏನಂತ ಕರಿತೀವಿ ನಾವು,
ರೆಸಿಸ್ಟಿವಿಟಿ ಅಂತ ಅಂತೀವಿ. ಓಕೆನಾ? ಸೊ ಇವಾಗ ನಿಮ್ಗೆ ಏನ್ ಗೊತ್ತಾಯ್ತು? ರೆಸಿಸ್ಟೆನ್ಸ್ ಬಂದ್ಬಿಟ್ಟು 3 ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ಲೆಂತ್, ಸೆಕೆಂಡ್ ಏರಿಯಾ, ಮೂರನೇದು ಬಂದ್ಬಿಟ್ಟು ನೇಚರ್ ಆಫ್ ಮೆಟೀರಿಯಲ್. ರೆಸಿಸ್ಟಿವಿಟಿ ಅಂದ್ರೆ ಏನಂತ ನೋಡೋಣ. ಓಕೆ, ಸೊ ನಮಗೆ ಫಾರ್ಮುಲಾ ಏನ್ ಗೊತ್ತು? ಆರ್ ಇಸ್ ಈಕ್ವಲ್ ಟು ರೋ ಎಲ್ ಬೈ ಎ ಅಂತ ಗೊತ್ತು. ಈ ಫಾರ್ಮುಲಾ ಗೊತ್ತು. ಈ ಫಾರ್ಮುಲಾ ಅಲ್ಲಿ ಲೆಂತ್ ಬಂದ್ಬಿಟ್ಟು 1 ಮೀಟರ್ ಇದ್ದು, ಆಮೇಲೆ ಏರಿಯಾ ಬಂದ್ಬಿಟ್ಟು 1 ಮೀಟರ್ ಸ್ಕ್ವೇರ್ ಇದ್ರೆ ಏನಾಗುತ್ತೆ ನೋಡ್ರಿ. ಆರ್ ಇಸ್ ಈಕ್ವಲ್ ಟು ರೋ, ಲೆಂತ್ ಇದ್ದಲ್ಲಿ 1 ಹಾಕ್ತೀನಿ, ಏರಿಯಾ ಇದ್ದಲ್ಲಿ ಕೂಡ 1 ಹಾಕಿದ್ರೆ ಏನಾಗುತ್ತೆ? ಆರ್ ಇಸ್ ಈಕ್ವಲ್ ಟು 1/1 ಅಂದ್ರೆ 1 ಅಷ್ಟೇ. ಸೊ ಆರ್ ಇಸ್ ಈಕ್ವಲ್ ಟು ರೋ ಬರುತ್ತೆ. ಓಕೆ, ಆರ್ ಇಸ್ ಈಕ್ವಲ್ ಟು ರೋ ಬರುತ್ತೆ. ಅದೇ ರೀತಿ ನಾನು ಇದನ್ನ ಏನಂತ ಬರಿಬಹುದು? ರೋ ಇಸ್ ಈಕ್ವಲ್ ಟು ಆರ್ ಅಂತ ಬರಿಬಹುದು. ಓಕೆ, ಏನಿದು? ರೋ ಇಸ್ ಈಕ್ವಲ್ ಟು ಆರ್ ಅಂದ್ರೆ ರೆಸಿಸ್ಟಿವಿಟಿ ಇಸ್ ಈಕ್ವಲ್ ಟು ರೆಸಿಸ್ಟೆನ್ಸ್ ಅಂತ ಬರಿಬಹುದು. ಸೊ ಡೆಫಿನೇಷನ್ ಬರಿಬೇಕಂದ್ರೆ ರೆಸಿಸ್ಟಿವಿಟಿ ಈಸ್ ದ resistance of a conductor. Okay, resistivity is the resistance of a conductor of length 1 meter and area 1 meter square. Okay, so simple ಆಗಿ ಏನಂದ್ರೆ ರೆಸಿಸ್ಟಿವಿಟಿ ಬಂದ್ಬಿಟ್ಟು ರೆಸಿಸ್ಟೆನ್ಸ್ ಇರುತ್ತೆ ಯಾವಾಗ ಲೆಂತ್ 1 ಮೀಟರ್ ಇದ್ದಾಗ, ಏರಿಯಾ ಬಂದ್ಬಿಟ್ಟು 1 ಮೀಟರ್ ಸ್ಕ್ವೇರ್ ಇದ್ದಾಗ. ಅದಕ್ಕೋಸ್ಕರ ಈ ರೆಸಿಸ್ಟಿವಿಟಿನ ಏನಂತ ಕರೀತಾರೆ ಅಂದ್ರೆ ಇನ್ನೊಂದು ವರ್ಡ್ ಇಂದ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಅಂತ ಕರೀತಾರೆ. ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಅಂತ ಕರೀತಾರೆ. ಓಕೆ, ಎದಕ್ಕೆ ಸ್ಪೆಸಿಫಿಕ್ ಅಂದ್ರೆ ಅದು ನೀಟಾಗಿ ಮೆನ್ಷನ್ ಮಾಡ್ತಾ ಇದೆ. ಸ್ಪೆಸಿಫಿಕ್ ಏನು? ಲೆಂತ್ 1 ಮೀಟರ್ ಇರಬೇಕು, ಏರಿಯಾ 1 ಮೀಟರ್ ಸ್ಕ್ವೇರ್ ಇರ್ಬೇಕಂತ ಮೆನ್ಷನ್ ಮಾಡ್ತಿದೆ. ಸೊ ರೆಸಿಸ್ಟಿವಿಟಿ ಬಂದ್ಬಿಟ್ಟು ರೆಸಿಸ್ಟೆನ್ಸ್ ಇರುತ್ತೆ ಯಾವಾಗ ಲೆಂತ್ 1 ಮೀಟರ್ ಇದ್ದಾಗ, ಏರಿಯಾ ಬಂದ್ಬಿಟ್ಟು 1 ಮೀಟರ್ ಸ್ಕ್ವೇರ್ ಇದ್ದಾಗ. ಆಮೇಲೆ ಎಸ್ ಐ ಯೂನಿಟ್ ಆಫ್ ರೆಸಿಸ್ಟಿವಿಟಿ ಏನಾಗುತ್ತೆ ನೋಡ್ರಿ. ಎಸ್ ಐ ಯೂನಿಟ್ ಆಫ್ ರೆಸಿಸ್ಟಿವಿಟಿ ಈಸ್ ಓಮ್ ಮೀಟರ್ ಆಗುತ್ತೆ. ಓಕೆ, ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಏನು ಅಂದ್ರೆ ನಾನು ಮ್ಯಾಥ್ಸ್ ಅಂಡ್ ಸೈನ್ಸ್ ರಿವಿಷನ್ ಕೋರ್ಸ್ ಮಾಡ್ತಾ ಇದ್ದೀನಿ. ಇದ್ರ ಫೀಸ್ ಬಂದ್ಬಿಟ್ಟು 199 ಮಾತ್ರ. ನಿಮಗೆ ಬೇಕು ಅಂದ್ರೆ ನೀವು ಈ ಕಾಂಟ್ಯಾಕ್ಟ್ ನಂಬರ್ಗೆ ವಾಟ್ಸಪ್ ಮಾಡಿ. ಸೊ ಇದು ನಿಮಗೆ ಡೆಫಿನೆಟ್ಲಿ ಹೆಲ್ಪ್ಫುಲ್ ಆಗುತ್ತೆ. ಸೊ ನೀವು ರಿವಿಷನ್ ಕೋರ್ಸ್ ತಗೊಂಡ್ರೆ ಅದ್ರಲ್ಲಿ ಏನೇನಿರುತ್ತೆ ಅಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದಿರುತ್ತೆ. ಆಮೇಲೆ ಎಕ್ಸಾಮ್ ಪಾಯಿಂಟ್ಗೆ ಏನೇನ್ ಇಂಪಾರ್ಟೆಂಟ್ ಇರುತ್ತೋ ಇವೆಲ್ಲ ಕ್ವಶನ್ ಸಾಲ್ವ್ ಮಾಡಿಸಿರುತ್ತೆ. ಆಮೇಲೆ ನಿಮಗೆ ಎಲ್ಲಾ ಲೆಸನ್ ಮ್ಯಾಥ್ಸ್ ಮತ್ತೆ ಸೈನ್ಸ್ ಎಲ್ಲಾ ಲೆಸನ್ ರಿವಿಷನ್ ಇರುತ್ತೆ. ಸೊ ನೀವು ಇದನ್ನ ಜಾಯ್ನ್ ಆದ್ರೆ ನಿಮಗೆ 100% ಉಪಯೋಗ ಆಗುತ್ತೆ. ಓಕೆ, ನೀವು ಆರಾಮಾಗಿ ಮ್ಯಾಥ್ಸ್ ಅಂಡ್ ಸೈನ್ಸ್ ಅಲ್ಲಿ ಅಬೌವ್ 90 ತೆಗಿಬಹುದು ಈ ಕೋರ್ಸ್ ತಗೊಂಡ್ರೆ. ಸೊ ಅದಕ್ಕೋಸ್ಕರ ಈ ಮ್ಯಾಥ್ಸ್ ಅಂಡ್ ಸೈನ್ಸ್ ಕೋರ್ಸ್ ನ ನೀವು ಟ್ರೈ ಮಾಡಿ. ಈಗ ನೆಕ್ಸ್ಟ್ ಟಾಪಿಕ್ ಏನಂದ್ರೆ ರೆಸಿಸ್ಟೆನ್ಸ್ ಆಫ್ ಸಿಸ್ಟಮ್ ಆಫ್ ರೆಸಿಸ್ಟರ್. ಇಲ್ಲಿ 2 ಸಿಸ್ಟಮ್ ಇದೆ. ಒಂದೇನು ರೆಸಿಸ್ಟೆನ್ಸ್ ಇನ್ ಸೀರೀಸ್, ಸೆಕೆಂಡ್ ಬಂದ್ಬಿಟ್ಟು ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್. ಸೊ ಫಸ್ಟ್ ನಾವೇನ್ ಮಾಡೋಣ, ರೆಸಿಸ್ಟೆನ್ಸ್ ಇನ್ ಸೀರೀಸ್ ಟಾಪಿಕ್ ನೋಡೋಣ. ಈ ಫಸ್ಟ್ ಟಾಪಿಕ್ ಏನು? ರೆಸಿಸ್ಟೆನ್ಸ್ ಇನ್ ಸೀರೀಸ್. ಓಕೆ, ಈ ಟಾಪಿಕ್ ನೋಡೋಣ. ಓಕೆ, ರೆಸಿಸ್ಟೆನ್ಸ್ ಇನ್ ಸೀರೀಸ್ ಅಂತಂದ್ರೆ ಈಗ ನಾನೊಂದು 3 ರೆಸಿಸ್ಟರ್ ತಗೊಂತೀನಿ. ಓಕೆ, ಸೊ ಅದು ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡ್ತೀನಿ. ಸೀರೀಸ್ ಅಂದ್ರೆ ಲೈನ್ ಆಗಿ. ಓಕೆ, ಒಂದೇ ಲೈನ್ ಅಲ್ಲಿ ನೋಡ್ರಿ 3 ರೆಸಿಸ್ಟರ್ ಇದಾವೆ. ಓಕೆ, ಇದನ್ನ ನಾನು ಏನ್ ಮಾಡ್ತೀನಿ, ಒಂದು ಬ್ಯಾಟ್ರಿ ಕನೆಕ್ಟ್ ಮಾಡ್ತೀನಿ. ಓಕೆ, ಆಮೇಲೆ ಬ್ಯಾಟ್ರಿಯಿಂದ ಸ್ವಿಚ್ ಕನೆಕ್ಟ್ ಮಾಡ್ತೀನಿ. ಓಕೆ, ಈಗ ಒಂದು ಪಾಸಿಟಿವ್ ಒಂದು ನೆಗೆಟಿವ್. ಈ ರೆಸಿಸ್ಟರ್ ನಾನೇನ್ ಅನ್ಕೋತೀನಿ, ಇದು R1, ಇದು R2, ಇದು R3 ಅಂತ ಅನ್ಕೋತೀನಿ. ಓಕೆನಾ? ಸೊ ಈಗ ಏನ್ ಮಾಡ್ತೀನಿ, ಈಗ ಸ್ವಿಚ್ ಇಲ್ಲಿ ಆನ್ ಮಾಡಿದೆ ಅಂತ ಅನ್ಕೋತೀನಿ. ಓಕೆ, ಸೊ ಈಗ ಅವ್ರು ನಮಗೆ ಏನ್ ಹೇಳ್ತಾರೆ ಅಂತಂದ್ರೆ ಈಗ ಈ 3 ರೆಸಿಸ್ಟರ್ ತೆಗೆದ್ಬಿಟ್ಟು ಈಗ ನಾವೇನ್ ಮಾಡ್ಬೇಕಂದ್ರೆ ಈ 3 ರೆಸಿಸ್ಟರ್ ತೆಗೆದ್ಬಿಟ್ಟು ನಾವಿವಾಗ ಒಂದೇ ರೆಸಿಸ್ಟರ್ ಇರ್ಬೇಕು. 3 ರೆಸಿಸ್ಟರ್ ತೆಗೆದ್ಬಿಟ್ಟು ಒಂದೇ ರೆಸಿಸ್ಟರ್ ಇಡಬೇಕು. ಸೊ ನಾನೇನ್ ಮಾಡ್ತೀನಿ, ಇದನ್ನ ಕೂಡ ಬ್ಯಾಟ್ರಿ ಕನೆಕ್ಟ್ ಮಾಡಿರ್ತೀನಿ. ಸೊ ಇಲ್ಲಿಂದ ಸ್ವಿಚ್ಗೆ. ಓಕೆ, ಇದು ಬಂದ್ಬಿಟ್ಟು
ಪಾಸಿಟಿವ್, ಇದು ನೆಗೆಟಿವ್. ಓಕೆ, ಇದನ್ನ ಏನಂತ ತಗೊಂತೀನಿ, ಆರ್ ಎಸ್ ಅಂತ ತಗೊಂತೀನಿ, ರೆಸಿಸ್ಟೆನ್ಸ್ ಇನ್ ಸೀರೀಸ್ ಅಂತ. ಸೊ ಇವಾಗ ಏನಂತಂದ್ರೆ, ಈಗ ಇವರು ಮೂವರು ರೆಜಿಸ್ಟರ್ ಮಾಡೋ ಕೆಲಸ ಇದೊಂದು ಮಾಡ್ಬೇಕು. ಓಕೆ, R1 R2 R3 ಕಂಬೈಂಡ್ ಆಗಿ ಮಾಡೋ ಕೆಲಸ ಆರ್ ಎಸ್ ಒಂದೇ ಮಾಡ್ಬೇಕು. ಅದ್ರ ವ್ಯಾಲ್ಯೂ ಏನಿರ್ಬೇಕು. ಓಕೆ, ಸೊ ಅದಕ್ಕೆ ನಾವು ಒಂದು ಫಾರ್ಮುಲಾ ಕಂಡುಹಿಡಿಬೇಕು. ಓಕೆ, ಇದು ಸೀರೀಸ್ ಅಲ್ಲಿ ನಿಮಗೆ ಗೊತ್ತಿರ್ಬೇಕಂದ್ರೆ, ಒಂದು ಸೀರೀಸ್ ಅಲ್ಲಿ ಕರೆಂಟ್ ಎಲ್ಲಾ ರೆಸಿಸ್ಟರ್ ಅಲ್ಲಿ ಸೇಮ್ ಇರುತ್ತೆ. ಏನ್ ಬರಬೇಕು, ಕರೆಂಟ್ ಈಸ್ ಸೇಮ್ ಅಕ್ರಾಸ್ ಆಲ್ ರೆಸಿಸ್ಟರ್ ಅಂತ ಗೊತ್ತಿರ್ಬೇಕು. ಓಕೆ, ಸೊ ನಾನು ಇವಾಗ ಕರೆಂಟ್ ಏನಾಗುತ್ತೆ, ಎಲ್ಲಿಂದೆಲ್ಲ ಹೋಗುತ್ತೆ, ಪಾಸಿಟಿವ್ ಟು ನೆಗೆಟಿವ್ ಹೋಗುತ್ತೆ. ಸೊ ಕರೆಂಟ್ ಬಂದ್ಬಿಟ್ಟು ನಿಮಗೆ ಹೆಂಗ್ ಹೋಗುತ್ತೆ, ಪಾಸಿಟಿವ್ ಇಂದ ನೆಗೆಟಿವ್ ಹೋಗುತ್ತೆ. ಸೊ ಈಗ ಕರೆಂಟ್ ಬಂದ್ಬಿಟ್ಟು ಸೇಮ್ ಎಲ್ಲ ಕಡೆ. ಈಗ R1 ಕಡೆ ಕೂಡ ಐ ಇರುತ್ತೆ, R2 ಕೂಡ, R3 ಹತ್ರ ಕೂಡ ಐ ಇರುತ್ತೆ. ಪೊಟೆನ್ಶಿಯಲ್ ಡಿಫರೆನ್ಸ್ ಆ ತರ ಇರಲ್ಲ. ಪೊಟೆನ್ಶಿಯಲ್ ಡಿಫರೆನ್ಸ್ ಏನು ಇರುತ್ತೆ ನೋಡ್ರಿ, ಪೊಟೆನ್ಶಿಯಲ್ ಡಿಫರೆನ್ಸ್ ಈಸ್ divided across all the resistor. ಓಕೆ, ಸೊ ನಾನು ಇವಾಗ ಪೊಟೆನ್ಶಿಯಲ್ ಡಿಫರೆನ್ಸ್ ವಿ ತಗೊಂಡ್ರೆ, ಸೊ ಅದೇನಾಗ್ಬಿಡುತ್ತೆ, ಡಿವೈಡ್ ಆಗ್ಬಿಡುತ್ತೆ. R1 ಹತ್ರ V1 ಇರುತ್ತೆ, R2 ಹತ್ರ V2 ಇರುತ್ತೆ, R3 ಹತ್ರ V3 ಇರುತ್ತೆ. ಓಕೆ, ಸೊ ಇವಾಗ ನಮಗೆ ಏನ್ ಗೊತ್ತಾಯ್ತು, ಮೂರು ರೆಜಿಸ್ಟರ್ ಅಲ್ಲಿ ಕರೆಂಟ್ ಸೇಮ್ ಇರುತ್ತೆ, ಪೊಟೆನ್ಶಿಯಲ್ ಡಿಫರೆನ್ಸ್ ಡಿಫರೆಂಟ್ ಇರುತ್ತೆ ಅಂತ ಗೊತ್ತಾಯ್ತು. ಓಕೆ, ಈಗ ನೀವು ಇಲ್ಲಿ ತಗೊಂಡ್ರೆ ಇಲ್ಲಿ ಇರೋದೇ ಒಂದು ರೆಸಿಸ್ಟರ್. ಸೊ ಇಲ್ಲಿ ಕರೆಂಟ್ ಐ ತಗೊಂಡ್ರೆ ಐ ಇರುತ್ತೆ, ಪೊಟೆನ್ಶಿಯಲ್ ಡಿಫರೆನ್ಸ್ ವಿ. ಸೊ ಇಲ್ಲಿ ಕರೆಂಟ್ ಐ ಇರುತ್ತೆ, ಪೊಟೆನ್ಶಿಯಲ್ ಡಿಫರೆನ್ಸ್ ಏನಿರುತ್ತೆ, ವಿ ಇರುತ್ತೆ. ಇದ್ರಲ್ಲಿ ಇರೋದೇ ಒಂದು ರೆಜಿಸ್ಟರ್ ಇರೋದ್ರಿಂದ ಸೇಮ್ ಕರೆಂಟ್ ಪೊಟೆನ್ಶಿಯಲ್ ಡಿಫರೆನ್ಸ್ ಸೇಮ್ ಇರುತ್ತೆ. ಸೊ ನಾನು ಇವಾಗ ಏನ್ ಮಾಡ್ಬಿಡ್ತೀನಿ, ಇವಾಗ ಇಲ್ಲಿ ಎರೇಸ್ ಮಾಡ್ಬಿಡ್ತೀನಿ ಇದನ್ನ. ಓಕೆನಾ, ಈಗ ನೀವು ನೋಡಿದ್ರೆ ಈಗ ನಮಗೆ ಏನ್ ಗೊತ್ತು, ಪೊಟೆನ್ಶಿಯಲ್ ಡಿಫರೆನ್ಸ್ ಡಿವೈಡ್ ಆಗಿದೆ, ಹೌದಾ. ಸೊ ಈಗ ಏನ್ ಬರೀಬಹುದು ಅಂದ್ರೆ, V1 ಪ್ಲಸ್ V2 ಪ್ಲಸ್ V3 ಇಸ್ ಈಕ್ವಲ್ ಟು ವಿ. ಯಾಕಂದ್ರೆ ವಿ ನೇ ಡಿವೈಡ್ ಆಗಿದೆ, ಇವ್ರು ಮೂವರನ್ನ ಆಡ್ ಮಾಡಿದ್ರೆ ಏನ್ ಬರುತ್ತೆ, ವಿ ಬರುತ್ತೆ. ಸೊ ನಾನು ಇವಾಗ ಏನ್ ಬರೀಬಹುದು ಅಂದ್ರೆ, ವಿ ಇಸ್ ಈಕ್ವಲ್ ಟು V1 ಪ್ಲಸ್ V2 ಪ್ಲಸ್ V3 ಅಂತ ಬರೀಬಹುದು. ಓಕೆ, ಈಗ ನಮಗೆ ಓಮ್ಸ್ ಲಾ ಪ್ರಕಾರ ಫಾರ್ಮುಲಾ ಏನ್ ಗೊತ್ತು, ವಿ ಇಸ್ ಈಕ್ವಲ್ ಟು ಐ ಆರ್ ಅಂತ ಗೊತ್ತು, ವಿ ಇಸ್ ಈಕ್ವಲ್ ಟು ಐ ಆರ್ ಅಂತ ಗೊತ್ತು. ಈಗ ನೀವು ನೋಡಿದ್ರೆ ವಿ ಇದೆ, ವಿ ಇಸ್ ಈಕ್ವಲ್ ಟು ಏನ್ ಬರೀಬೇಕು, ನಾನು ಇವಾಗ ಆರ್ ಎಸ್ ಅಂತ ಬರೀಬೇಕು. ಓಕೆ, ಸೊ ಈ ಕೇಸಲ್ಲಿ ಏನಾಗುತ್ತೆ ನಿಮಗೆ, ವಿ ಏನ್ ಬರೀಬೇಕು, ವಿ ಇಸ್ ಈಕ್ವಲ್ ಟು ಐ ಆರ್ ಎಸ್ ಅಂತ ಬರೀಬೇಕು. ಸೊ ನಾನೇನ್ ಬರಿತೀನಿ, ವಿ ಇದ್ದಲ್ಲಿ ಐ ಆರ್ ಎಸ್ ಅಂತ ಬರಿತೀನಿ, ಇಸ್ ಈಕ್ವಲ್ ಟು V1 ಇದ್ದಲ್ಲಿ ಏನ್ ಬರೀಬೇಕು ನೋಡ್ರಿ, V1 ಇದ್ದಲ್ಲಿ ನೀವೇ ನೋಡಿದ್ರೆ V1 ಇದ್ದಲ್ಲಿ ಏನೈತೆ, ಐ R1 ಅಂತ ಐತೆ. ಸೊ ನಾನೇನ್ ಬರ್ತೀನಿ, V1 ಇದ್ದಲ್ಲಿ ಐ R1 ಅಂತ ಬರಿತೀನಿ. ಆಮೇಲೆ V2 ಇದ್ದಲ್ಲಿ ಏನಾಯ್ತು ನೋಡ್ರಿ, V2 ಇದ್ದಲ್ಲಿ ಐ R2 ಅಂತ ಇದೆ. ಸೊ V2 ಇದ್ದಲ್ಲಿ ಐ R2 ಇದೆ. ಓಕೆ, V3 ಇದ್ದಲ್ಲಿ ಏನಿದೆ, V3 ಇದ್ದಲ್ಲಿ ಐ R3 ಇದೆ. ಸೊ ಇಲ್ಲಿ ಏನ್ ಬರಿಬೇಕು, ಐ R3 ಅಂತ ಬರಿಬೇಕು. ಓಕೆನಾ, ಈಗ ನಾನೇನ್ ಮಾಡ್ತೀನಿ, ಐ ಆರ್ ಎಸ್. ಈಗ ನೀವು ನೋಡಿದ್ರೆ ಇವ್ರು ಮೂವರಲ್ಲಿ ಏನ್ ಕಾಮನ್ ಇದೆ, ಐ ಕಾಮನ್ ಇದೆ. ಸೊ ನಾನು ಇವಾಗ ಏನ್ ಬರೀತೀನಿ, ಐ ಕಾಮನ್ ತೆಗೆದು ಬಿಡ್ತೀನಿ. ಐ ಕಾಮನ್ ತೆಗೆದು ಏನ್ ಉಳಿಯುತ್ತೆ, R1 ಪ್ಲಸ್ R2 ಪ್ಲಸ್ R3 ಉಳಿಯುತ್ತೆ. ಓಕೆ, ಸೊ ನಾನು ಇವಾಗ ಏನ್ ಮಾಡ್ತೀನಿ, ಈ ಕಡೆ ಮೇಲೆ ತಗೋಣ ಇವಾಗ. ಓಕೆ, ಈಗ ನೀವು ನೋಡಿದ್ರೆ ಆರ್ ಎಸ್ ಇಸ್ ಈಕ್ವಲ್ ಟು, ನಾನು ಆರ್ ಎಸ್ ಒಂದೇ ಲೆಫ್ಟ್ ಸೈಡ್ ಇಟ್ಕೊಂತೀನಿ. ಇವಾಗ ಏನಾಗುತ್ತೆ ನೋಡ್ರಿ, ಐ R1 ಪ್ಲಸ್ R2 ಪ್ಲಸ್ R3 ಹೋಲ್ ಡಿವೈಡೆಡ್ ಬೈ ಇ ಇಂಟು ಐ. ಈ ಕಡೆ ಬಂದ್ರೆ ಡಿವೈಡ್ ಬೈ ಐ ಆಯ್ತು. ಸೊ ಏನಾಯ್ತು, ಐ ಕ್ಯಾನ್ಸಲ್ ಆಯ್ತು. ಸೊ ಏನ್ ಬರಿಬಹುದು, ಆರ್ ಎಸ್ ಇಸ್ ಈಕ್ವಲ್ ಟು R1 ಪ್ಲಸ್ R2 ಪ್ಲಸ್ R3 ಅಂತ ಗೊತ್ತಾಯ್ತು. ಓಕೆ, ಇದು ಬಂದ್ಬಿಟ್ಟು ಜನರಲ್ ಫಾರ್ಮುಲಾ ಅಂತ ಗೊತ್ತಾಯ್ತು ಇವಾಗ. ಸೊ ರೆಸಿಸ್ಟರ್ ಇನ್ ಸೀರೀಸ್ ಇಸ್ ಈಕ್ವಲ್ ಟು R1 ಪ್ಲಸ್ R2 ಪ್ಲಸ್ R3. ಈಗ ನಿಮಗೆ ಒಂದು ಪ್ರಾಬ್ಲಮ್ ಮಾಡಿದ್ರೆ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಈಗ ಅನ್ಕೊಳ್ಳೋಣ, ಎಕ್ಸಾಂಪಲ್ ಎರಡು ರೆಸಿಸ್ಟರ್ ಇದ್ವು, ಒಂದು 2 ಒಂದು ಇನ್ನೊಂದು ಅನ್ಕೊಳ್ಳೋಣ. ಇವ್ರು ಒಂದೇ ರೆಸಿಸ್ಟರ್ ಇಡಬೇಕು.
ಅದ್ರ ವ್ಯಾಲ್ಯೂ ಎಷ್ಟಿರ್ಬೇಕಂದ್ರೆ ಫಾರ್ಮುಲಾ ಏನ್ ಹಾಕ್ಬೇಕು ನಾನು ಇವಾಗ ಆರ್ ಎಸ್ ಇಸ್ ಈಕ್ವಲ್ ಟು ಇಲ್ಲಿ 2 ರೆಸಿಸ್ಟರ್ ಇದಾವೆ R1 ಪ್ಲಸ್ R2. ಸೊ ಏನಾಗುತ್ತೆ R1 ವ್ಯಾಲ್ಯೂ 2, R2 ವ್ಯಾಲ್ಯೂ 3 ಎಷ್ಟಾಯ್ತು 5 ಓಮ್. ಓಕೆ, ಸಿಂಪಲ್ ಆಗಿ ಏನಂದ್ರೆ 2 ಓಮ್ 3 ಓಮ್ ಸಪರೇಟ್ ಆಗಿ ಇರೋ ಬದಲು ಒಂದೇ 5 ಓಮ್ದು ರೆಸಿಸ್ಟರ್ ಇಟ್ಬಿಟ್ರೆ ಅದು ಅಷ್ಟೇ ಕೆಲಸ ಮಾಡುತ್ತೆ. ಇವ್ರಿಬ್ಬರು ಎಷ್ಟು ಕೆಲಸ ಮಾಡ್ತಾರೋ ಇದು ಒಂದೇ ರೆಸಿಸ್ಟರ್ ಕೆಲಸ ಮಾಡುತ್ತೆ. ಓಕೆನಾ, ಇದು ಬಂದ್ಬಿಟ್ಟು ಏನು ರೆಸಿಸ್ಟರ್ ಇನ್ ಸೀರೀಸ್ ಆಗ್ಬೇಕು. ಈಗ ನಾವು ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್ ನೋಡೋಣ. ಓಕೆ, ಸೊ ಪ್ಯಾರಲಲ್ ಅಂದ್ರೆ ಯಾವ ತರ ತಗೋಬೇಕು ನೋಡ್ರಿ. ಈಗ ನಾನೇನ್ ಮಾಡ್ತೀನಿ, 3 ರೆಸಿಸ್ಟರ್ ಪ್ಯಾರಲಲ್ ಆಗಿ ತಗೊಂತೀನಿ. ಓಕೆ, ಪ್ಯಾರಲಲ್ ಆಗಿ ತಗೊಂತೀನಿ. ಓಕೆ, ಇದನ್ನೇನಂತ ತಗೊಳ್ಳೋಣ, ಇದು R1, ಇದು R2, ಇದು R3 ಅಂತ ತಗೋಣ. ಓಕೆ, ಸೊ ಇದನ್ನ ಏನ್ ಮಾಡ್ತೀನಿ ನಾನು, ಒಂದು ಬ್ಯಾಟ್ರಿ ಕನೆಕ್ಟ್ ಮಾಡ್ತೀನಿ. ಓಕೆ, ಸೊ ಅದಕ್ಕೊಂದು ಸ್ವಿಚ್ ಕನೆಕ್ಟ್ ಮಾಡಿದ್ವಿ. ಓಕೆ, 1 ನಿಮಿಷ. ಓಕೆ, ಈಗ ಇದು ಕನೆಕ್ಟ್ ಮಾಡಿದ್ವಿ. ಇದು ಒಂದು ಪಾಸಿಟಿವ್, ಒಂದು ನೆಗೆಟಿವ್. ಈಗ ನಾವೇನ್ ಮಾಡ್ಬೇಕಂದ್ರೆ, ಈಗ ಇವ್ 3 ರೆಸಿಸ್ಟರ್ ತೆಗೆದ್ಬಿಟ್ಟು, ಇವ್ರ 3 ರೆಸಿಸ್ಟರ್ ತೆಗೆದ್ಬಿಟ್ಟು ನಾನು ಇವಾಗ ಒಂದೇ ರೆಸಿಸ್ಟರ್ ಇಡಬೇಕು. ಓಕೆ, ಒಂದೇ ರೆಸಿಸ್ಟರ್ ಇಡಬೇಕು. ಓಕೆ, ಸೊ ಇದನ್ನ ಏನ್ ಮಾಡ್ತೀನಿ, ಇದನ್ನು ಕೂಡ ಬ್ಯಾಟ್ರಿ ಕನೆಕ್ಟ್ ಮಾಡ್ತೀನಿ. ಓಕೆ, ಇದು ಪಾಸಿಟಿವ್, ಇದು ನೆಗೆಟಿವ್. ಓಕೆ, ಸೊ ಇದನ್ನ ಏನಂತ ಹೇಳ್ತೀನಿ, RP ಅಂದ್ರೆ ಏನು, ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್ ಅಂತ ಅರ್ಥ. ಈಗ ಕರೆಂಟ್ ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ, ಕರೆಂಟ್ ನಾರ್ಮಲಿ ಪಾಸಿಟಿವ್ ಟು ನೆಗೆಟಿವ್ ಹೋಗುತ್ತೆ. ಸೊ ಈಗ ಏನ್ ಮಾಡ್ತೀನಿ, ಕರೆಂಟ್ ಬಂದ್ಬಿಟ್ಟು ಪಾಸಿಟಿವ್ ಟು ನೆಗೆಟಿವ್ ಹೋಗುತ್ತೆ. ಇಲ್ಲಿ ಕೂಡ ಅಷ್ಟೇ, ಪಾಸಿಟಿವ್ ಟು ನೆಗೆಟಿವ್. ಓಕೆ, ಸೊ ಪೊಟೆನ್ಶಿಯಲ್ ಡಿಫರೆನ್ಸ್ ವಿ ಅಂತ ಅನ್ಕೊಳ್ಳೋಣ, ಇಲ್ಲಿ ಕೂಡ ವಿ. ಓಕೆ, ಈಗ ಏನ್ ಮಾಡ್ಬೇಕಂದ್ರೆ, ಈಗ ಈ ರೆಸಿಸ್ಟೆನ್ಸ್, ಈ 3 ರೆಸಿಸ್ಟರ್ ಎಷ್ಟು ಕೆಲಸ ಮಾಡುತ್ತೋ, ಈ 3 ರೆಸಿಸ್ಟರ್ ಮಾಡೋ ಕೆಲಸ ಇದು ಒಂದೇ ರೆಸಿಸ್ಟರ್ ಮಾಡ್ಬೇಕು. ಓಕೆ, ಸೊ ಇವ್ರು 3 ಮಾಡೋ ಕೆಲಸ ಇದು ಒಂದೇ ಮಾಡ್ಬೇಕು. ಇದು ಒಂದೇ ಮಾಡ್ಬೇಕಂದ್ರೆ ಇದ್ರ ವ್ಯಾಲ್ಯೂ ಎಷ್ಟಿರ್ಬೇಕು ಅದು ಫಾರ್ಮುಲಾ ಕಂಡುಹಿಡಿಬೇಕು. ಓಕೆ, ಸೊ ಇವಾಗ ನಿಮಗೆ ಪ್ಯಾರಲಲ್ ಅಲ್ಲಿ ಏನೇನ್ ಇರ್ಬೇಕು ನೋಡ್ರಿ. ಪ್ಯಾರಲಲ್ ಅಲ್ಲಿ ಇನ್ ಪ್ಯಾರಲಲ್ ಅಲ್ಲಿ ಪೊಟೆನ್ಶಿಯಲ್ ಡಿಫರೆನ್ಸ್ ಈಸ್ ಸೇಮ್ across all the resistors. Okay, so potential in parallel ಅಲ್ಲಿ potential difference ಎಲ್ಲ ರೆಸಿಸ್ಟರ್ ಹತ್ರ ಸೇಮ್ ಇರುತ್ತೆ. ಆಮೇಲೆ ಪ್ಯಾರಲಲ್ ಅಲ್ಲಿ ಕರೆಂಟ್ ಬಂದ್ಬಿಟ್ಟು, ಕರೆಂಟ್ ಈಸ್ ಡಿವೈಡೆಡ್ across all the resistor. ಓಕೆ, ಸೊ ಇದರ ಅರ್ಥ ಏನಂತಂದ್ರೆ, ನಿಮಗೆ ಇಲ್ಲಿ R1 ತಗೊಂಡಿವಲ್ಲ, ಪೊಟೆನ್ಶಿಯಲ್ ಡಿಫರೆನ್ಸ್ ಇಲ್ಲಿ ಏನಿದೆ ವಿ ಅಂತಂದ್ರೆ R1 ಹತ್ರ ಕೂಡ ವಿ ಇರುತ್ತೆ, R2 ಹತ್ರ ಕೂಡ ವಿ ಇರುತ್ತೆ, R3 ಹತ್ರ ಕೂಡ ವಿ ಇರುತ್ತೆ. ಕರೆಂಟ್ ಏನಾಗುತ್ತಲ್ಲ, ಕರೆಂಟ್ ಡಿವೈಡ್ ಆಗ್ಬಿಡ್ತದೆ. ಕರೆಂಟ್ ಇಲ್ಲಿ ಬಂದ ತಕ್ಷಣ, ಓಕೆ, ಸೊ ಅದೇನಾಗುತ್ತೆ, ಇಲ್ಲಿ I1 ಆಗುತ್ತೆ, ಇಲ್ಲಿ I2 ಆಗುತ್ತೆ, ಇಲ್ಲಿ ಬಂದ್ಬಿಟ್ಟು I3 ಆಗುತ್ತೆ. ಓಕೆ, ಸೊ ಇಲ್ಲಿ ಬಂದ್ಬಿಟ್ಟು ಒಂದೇ ರೆಸಿಸ್ಟರ್ ಇದೆ. ಓಕೆ, ಇಲ್ಲಿ ಬಂದ್ಬಿಟ್ಟು ಒಂದೇ ರೆಸಿಸ್ಟರ್ ಇರೋದ್ರಿಂದ ಕರೆಂಟ್ ಐ ಇರುತ್ತೆ, ಪೊಟೆನ್ಶಿಯಲ್ ಡಿಫರೆನ್ಸ್ ವಿ ಇರುತ್ತೆ. ಓಕೆನಾ, ಪ್ಯಾರಲಲ್ ಏನು, ಪೊಟೆನ್ಶಿಯಲ್ ಡಿಫರೆನ್ಸ್ ಸೇಮ್ ಇರುತ್ತೆ ಎಲ್ಲ ಕಡೆ, ಕರೆಂಟ್ ಮಾತ್ರ ಡಿವೈಡ್ ಆಗಿರುತ್ತೆ. ಓಕೆ, ಸೊ ಇದು ಗೊತ್ತಾಯ್ತು. ನಾವೇನ್ ಮಾಡ್ತೀನಿ, ಇದನ್ನ ಟ್ರೇಸ್ ಮಾಡ್ಬಿಡ್ತೀನಿ ಇವಾಗ. ಈಗ ನೀವೇ ನೋಡ್ರಿ, ಇವ್ 3 ಕರೆಂಟ್ ಆಡ್ ಮಾಡಿದ್ರೆ 1 2 3 ಇವ್ 3 ಕರೆಂಟ್ ಆಡ್ ಮಾಡಿದ್ರೆ ನನಗೆ ಟೋಟಲ್ ಕರೆಂಟ್ ಬರುತ್ತೆ. ಹೌದಾ, ಸೊ ಇವ್ 3 ಕರೆಂಟ್ ನ ಆಡ್ ಮಾಡಿದ್ರೆ ನನಗೆ ಟೋಟಲ್ ಕರೆಂಟ್ ಬರುತ್ತೆ. ಇಲ್ಲಂದ್ರೆ ನೀವೇ ನೋಡ್ರಿ, ಈ ಟೋಟಲ್ ಕರೆಂಟ್ ಇಂದ ಡಿವೈಡ್ ಆಗಿದೆ ತಾನೆ, I1 I2 I3 ಅಂತ. ಸೊ ನಾನು ಇವಾಗ ಏನ್ ಬರಿಬಹುದು ಅಂದ್ರೆ, I is equal to I1 plus I2 plus I3 ಅಂತ ಬರಿಬಹುದು.
ಯಾಕಂದ್ರೆ ಇವರು ಮೂವರ್ನ ಆಡ್ ಮಾಡಿದ್ರೆ ಟೋಟಲ್ ಕರೆಕ್ಟ್ ಬರುತ್ತೆ. ಸೊ ಈಗ ನಮಗೆ ಓಮ್ಸ್ ಲಾ ಪ್ರಕಾರ ಫಾರ್ಮುಲಾ ಏನ್ ಗೊತ್ತು, I is equal to IR ಅಂತ ಗೊತ್ತು. IR ಉಲ್ಟಾ ಬರೆದ್ರೆ IR is equal to V. ಈಗ I ಒಂದೇ ಲೆಫ್ಟ್ ಸೈಡ್ ಇಟ್ಕೊಂಡ್ರೆ I is equal to V ಇಂಟು R. ಈ ಕಡೆ ಬಂದ್ರೆ ಏನಾಗುತ್ತೆ, ಡಿವೈಡ್ ಬೈ R ಆಗುತ್ತೆ. ಸೊ ಫಾರ್ಮುಲಾ ಏನು, I is equal to V by R ಅಂತ ಬರಿಬಹುದು. ಈಗ ನೀವು ನೋಡಿದ್ರೆ ಇಲ್ಲಿ I ಇದೆ, I is equal to ಏನ್ ಬರಿಬಹುದು, V by RP ಅಂತ ಬರಿಬಹುದು. ಸೊ ಇಲ್ಲಿ ಏನ್ ಬರ್ತೀನಿ, V by RP ಅಂತ ಬರಿತೀನಿ. ಇಸ್ ಈಕ್ವಲ್ ಟು I1 ಇದ್ದಲ್ಲಿ ಏನ್ ಬರಿಬಹುದು ನೋಡ್ರಿ, I1 ಇದ್ದಲ್ಲಿ ಏನ್ ಬರಿಬಹುದು ಅಂದ್ರೆ V by R1 ಅಂತ ಬರಿಬಹುದು. ಓಕೆ, I1 ಇದ್ದಲ್ಲಿ ಏನ್ ಬರಿಬಹುದು, V by R1 ಅಂತ ಬರಿಬಹುದು. ನೆಕ್ಸ್ಟ್ I2 ಇದ್ದಲ್ಲಿ ನೋಡ್ರಿ, I2 ಇದ್ದಲ್ಲಿ ಏನ್ ಬರಿಬಹುದು, V by R2 ಅಂತ ಬರಿಬಹುದು. ನೆಕ್ಸ್ಟ್ I3 ಇದ್ದಲ್ಲಿ ಏನ್ ಬರಿಬಹುದು ನೋಡ್ರಿ, I3 ಇದ್ದಲ್ಲಿ V by R3 ಅಂತ ಬರಿಬಹುದು. ಓಕೆ, ಸೊ ನಾನು ಇವಾಗ ಏನ್ ಮಾಡ್ತೀನಿ, ಮೇಲೆ ತಗೊಂತೀನಿ. ಈಗ ನೀವು ನೋಡಿದ್ರೆ ಓಕೆ, ಈ ಮೂವರಲ್ಲಿ ಏನ್ ಕಾಮನ್ ಇದೆ, V ಕಾಮನ್ ಇದೆ. ಸೊ V ನ ಕಾಮನ್ ತೆಗಿತೀನಿ. V by RP is equal to V ಕಾಮನ್ ತೆಗೆದ್ರೆ ಅವಾಗ ಏನಾಗುತ್ತೆ, 1 by R1, 1 by R2, 1 by R3 ಉಳಿಯುತ್ತೆ. ಓಕೆ, ಈಗ ನಾನೇನ್ ಮಾಡ್ತೀನಿ ಅಂತಂದ್ರೆ ಓಕೆ, ಇಲ್ಲಿ ಇಂಟು V ಇದೆ ಹೌದಾ, ಇಂಟು V ಈ ಕಡೆ ಬಂದ್ರೆ ಏನಾಗುತ್ತೆ ನೋಡ್ರಿ, 1 by RP is equal to V by V ಆಗುತ್ತೆ. ಓಕೆ, ಸೊ ಇಲ್ಲೇನಿದೆ, ಇಲ್ಲಿ ಮೇಲೆ ಇರೋದು ನಾನು ಈ ಕಡೆ ರೈಟ್ ಸೈಡ್ ತಗೊಂಡ್ಬಂದ್ರೆ ಅದು ಡಿವೈಡ್ ಬೈ ಆಗುತ್ತೆ. ಓಕೆ, ಸೊ ಏನಾಯ್ತು, ಈಗ ಉಳಿದಿದ್ದು 1 by R1 ಪ್ಲಸ್ 1 by R2 ಪ್ಲಸ್ 1 by R3. ಓಕೆ, ಸೊ ಅವಾಗ ಏನಾಯ್ತು, ಇವಾಗ V ಕ್ಯಾನ್ಸಲ್ ಆಯ್ತು. ಸೊ ಇವಾಗ ಉಳಿದಿದ್ದ ಫಾರ್ಮುಲಾ ಏನು, 1 by RP is equal to 1 by R1 plus 1 by R2 plus 1 by R3. ಓಕೆ, ಇದು ಬಂದ್ಬಿಟ್ಟು ರೆಸಿಸ್ಟರ್ ಇನ್ ಪ್ಯಾರಲಲ್ ಫಾರ್ಮುಲಾ. ಓಕೆನಾ, ನೋಡ್ರಿ ಶಾರ್ಟ್ ಕಟ್ ಫಾರ್ಮುಲಾ ಫಾರ್ 2 ರೆಸಿಸ್ಟರ್ಸ್ ಇನ್ ಪ್ಯಾರಲಲ್. ಓಕೆ, ಒಂದು ಶಾರ್ಟ್ ಕಟ್ ಫಾರ್ಮುಲಾ ಇದೆ. ಓಕೆ, 2 ರೆಸಿಸ್ಟರ್ ಪ್ಯಾರಲಲ್ ಅಲ್ಲಿ ಇದೆ ಅಂತ ಅನ್ಕೊಳ್ಳೋಣ. ಓಕೆ, ಸೊ 2 ರೆಸಿಸ್ಟರ್ ಇದಾವೆ. ಓಕೆ, ಸೊ ಅವು ಪ್ಯಾರಲಲ್ ಆಗಿ ಕನೆಕ್ಟ್ ಆಗಿದ್ರೆ ಓಕೆ, ಒಂದು ಶಾರ್ಟ್ ಕಟ್ ಫಾರ್ಮುಲಾ ಇದೆ. ಓಕೆ, ಇದು R1 ಇದು R2 ಅನ್ಕೊಂಡ್ರೆ ಸೊ ಫಾರ್ಮುಲಾ ಏನು, 1 by RP is equal to 1 by R1 plus R2 ಅಂತ ಬರೀತೀವಿ. ಓಕೆ, ಸೊ ಇವಾಗ ನೀವು ನೋಡಿದ್ರೆ 1 by RP is equal to, ಈಗ ಇವ್ರಿಬ್ರಿಗೆ ಎಲ್ಸಿಎಂ ತಗೊಂಡ್ರೆ ಏನಾಗುತ್ತೆ, R1 ಇಂಟು R2 ಆಗುತ್ತೆ ಎಲ್ಸಿಎಂ. ಓಕೆ, ಈಗ ನಾನೇನ್ ಮಾಡ್ತೀನಿ, ಫಸ್ಟ್ ನಂಬರ್ ತಗೊಂತೀನಿ. ಓಕೆ, 1 by R1 ಇಂಟು ಅದನ್ನ ಎಲ್ಸಿಎಂ ಇಂದ ಮಲ್ಟಿಪ್ಲೈ ಮಾಡ್ತೀನಿ. ಎಲ್ಸಿಎಂ ಏನು, R1 ಇಂಟು R2. ಸೊ ಏನಾಯ್ತು, R1 ಕ್ಯಾನ್ಸಲ್ ಆಯ್ತು, ಏನ್ ಉಳಿತು, R2 ಉಳಿತು. ಸೊ ಇಲ್ಲೇನ್ ಬರೀತೀನಿ, R2 ಪ್ಲಸ್ ಸೆಕೆಂಡ್ ನಂಬರ್ ತಗೊಂತೀನಿ. ಸೆಕೆಂಡ್ ನಂಬರ್ ಏನಿದೆ, 1 by R2 ಇಂಟು ಅದನ್ನ ಕೂಡ ಎಲ್ಸಿಎಂ ಇಂದ ಮಲ್ಟಿಪ್ಲೈ ಮಾಡ್ತೀನಿ. ಎಲ್ಸಿಎಂ ಏನು, R1 ಇಂಟು R2. ಸೊ R2 ಕ್ಯಾನ್ಸಲ್ ಆಯ್ತು, ಏನ್ ಉಳಿತು, R1 ಉಳಿತು. ಓಕೆ, ಸೊ ಈಗ ಏನಾಯ್ತು, ಇದನ್ನ ಎರೇಸ್ ಮಾಡ್ತೀನಿ ಈಗ ರಫ್ ಕಾಲಮ್ ನ. ಈಗ ನಮಗೆ ಬಂದಿರೋದು ಏನು ನೋಡ್ರಿ, ಓಕೆ, 1 by RP is equal to ಓಕೆ, ಇಲ್ಲಿ ಏನ್ ಬಂದಿದೆ, R2 plus R1 ಬಂದಿದೆ. ಇದನ್ನ ನಾನು R1 plus R2 ಬರಿಬಹುದು ತಾನೆ, ಉಲ್ಟಾನೆ ಬರಿಬಹುದು, R1 plus R2 ಅಂತ ಬರಿಬಹುದು ಡಿವೈಡೆಡ್ ಬೈ R1 R2. ಓಕೆ, ಸೊ ಇವಾಗ ನನಗೆ ಏನ್ ಬೇಕು, RP ಬೇಕು. ಓಕೆ, 1 by RP ಇರೋದನ್ನ ನಾನು ಉಲ್ಟಾ ಬರ್ದ್ರೆ RP by 1 ಬರ್ದ್ರೆ ಓಕೆ, ನೀವೇ ನೋಡ್ರಿ, ನಾನು ಇದನ್ನ ಉಲ್ಟಾ ಬರ್ದ್ರೆ ಅವಾಗ ಇದು ಕೂಡ ಉಲ್ಟಾ ಆಗುತ್ತೆ. ಸೊ ಅವಾಗ ಏನ್ ಬರಿಬಹುದು, R1 R2 divided by R1 plus R2 ಆಗುತ್ತೆ. ಸೊ RP is equal to R1 R2 divided by R1 plus R2. ಓಕೆ, ಇದು ಬಂದ್ಬಿಟ್ಟು ಶಾರ್ಟ್ ಕಟ್ ಫಾರ್ಮುಲಾ. 2 ರೆಸಿಸ್ಟರ್ ಪ್ಯಾರಲಲ್ ಕನೆಕ್ಟ್ ಮಾಡಿದ್ರು ಅಂತಂದ್ರೆ ನೀವು ಡೈರೆಕ್ಟ್ ಆಗಿ ಈ ಫಾರ್ಮುಲಾ ಅಪ್ಲೈ ಮಾಡ್ಬಿಟ್ರಿ, ನಿಮ್ಗೆ ಟೈಮ್ ಸೇವ್ ಆಗುತ್ತೆ, ನೀವು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಈಗ ಒಂದ್ ಎಕ್ಸಾಂಪಲ್ ನೋಡ್ರಿ, ನೋಡಿದ್ರೆ 2 ರೆಸಿಸ್ಟರ್ ಪ್ಯಾರಲಲ್ ಕನೆಕ್ಟ್ ಆಗಿದೆ. ಸೊ ಪ್ಯಾರಲಲ್ ಕನೆಕ್ಟ್ ಆಗಿದೆ. ಈಗ ನಾವೇನ್ ಮಾಡ್ಬೇಕಂದ್ರೆ ಇವ್ರು 2 ರೆಸಿಸ್ಟರ್ ಮಾಡೋ ಕೆಲಸನ 1 ರೆಸಿಸ್ಟರ್ ಮಾಡ್ಬೇಕು, ಅದ್ರ ವ್ಯಾಲ್ಯೂ ಕಂಡುಹಿಡಿಬೇಕು. ಓಕೆ, ಸೊ ನಮಗೆ ಶಾರ್ಟ್ ಕಟ್ ಫಾರ್ಮುಲಾ ಏನ್ ಕಂಡುಹಿಡಿದೀವಿ ನಾವು, RP is equal to R1 R2 divided by R1 plus R2. ಓಕೆ, ಈ ಶಾರ್ಟ್ ಕಟ್ ಫಾರ್ಮುಲಾ ನಮಗೆ ಗೊತ್ತು. ಯಾವಾಗ 2 ರೆಸಿಸ್ಟರ್ ಪ್ಯಾರಲಲ್ ಇದ್ದಾಗ. ಓಕೆ, ಸೊ ಈಗ ನೀವು ನೋಡಿದ್ರೆ RP is equal to ಇಲ್ಲಿ R1 ವ್ಯಾಲ್ಯೂ ಏನು, ಇದು R1 ವ್ಯಾಲ್ಯೂ 3 ಆಗುತ್ತೆ, R2 ವ್ಯಾಲ್ಯೂ ಏನಾಗುತ್ತೆ 6 ಆಗುತ್ತೆ.
3 into 6 divided by 3 plus 6. So ಏನಾಯ್ತು 3 6 18 3 plus 6 9 ಆಯ್ತು 9 1 ಜಾ 9 2 ಜಾ. ಸೊ ಏನಾಯ್ತು 2 ಓಮ್ ಆಯ್ತು. ಸೊ ಇವಾಗ ನಮ್ಗೆ ಏನ್ ಗೊತ್ತಾಯ್ತು ಅಂದ್ರೆ ಓಕೆ ಇವರು ಇಬ್ಬರು ಮಾಡೋ ಕೆಲ್ಸನ ಒಬ್ಬರೇ ಮಾಡ್ಬೇಕು. ಇದು ಎಷ್ಟು ಅಂತ ಹೋಗ್ಬೇಕು, ನಾನು 2 ಓಮ್ ತಗೊಂಡ್ಬಿಟ್ರೆ ಅವಾಗ ಈ ರೆಸ್ಟ್ ಮಾಡೋ ಕೆಲ್ಸ ಇವ್ರಿಬ್ರು ಮಾಡ್ತಾರೆ. ಅಂದ್ರೆ ಲೈಕ್ ಇವ್ರಿಬ್ರು ಮಾಡೋ ಕೆಲ್ಸ ಈ 2 ಓಮ್ 1 ಮಾಡುತ್ತೆ. ಸೊ ಈ ತರ ನೀವು ಶಾರ್ಟ್ ಕಟ್ ಫಾರ್ಮುಲಾನ ಯೂಸ್ ಮಾಡ್ಬೇಕು. ಈಗ ನಾವು ಒಂದು ಎಕ್ಸಾಂಪಲ್ ತಗೊಳೋಣ. ಓಕೆ, ಸೊ 3 ರೆಸ್ಟರ್ ಪ್ಯಾರಲಲ್ ಆಗಿ ತಗೊಳೋಣ. ಓಕೆನಾ? ಸೊ ಇದು ಪ್ಯಾರಲಲ್ ಆಗಿ ಹಿಂಗ್ ಕನೆಕ್ಟ್ ಮಾಡೋಣ. ಒಂದು 3 ಓಮ್ ಇದೆ, ಒಂದು 6 ಓಮ್ ಇದೆ, ಇನ್ನೊಂದು 9 ಓಮ್ ಇದೆ ಅಂತ ಅನ್ಕೊಳ್ಳೋಣ. ಓಕೆ, ಈಗ ನಾವೇನ್ ಮಾಡ್ಬೇಕು, ಇವ್ರು ಮೂವರು ಬದಲು ಒಂದೇ ರೆಸ್ಟರ್ ಇಡ್ಬೇಕು, ಅದನ್ನ ಕರಿಬೇಕು. ಅದನ್ನ ನಾನು ಆರ್ ಪಿ ಅಂತ ಕರಿತೀನಿ. ಇವಾಗ ಏನು, ಇವ್ರು ಮೂವರು ರೆಸ್ಟರ್ ಬದಲು ಒಂದೇ ರೆಸ್ಟರ್ ಇಡ್ಬೇಕು. ಅದು ಇವ್ ಮೂವರು ಮಾಡೋ ಕೆಲಸ ಇದೊಂದು ಮಾಡ್ಬೇಕು. ಸೊ ನಮಗೆ ರೆಸ್ಟರ್ ಇನ್ ಪ್ಯಾರಲಲ್ ಅಂದ್ರೆ ಫಾರ್ಮುಲಾ ಏನು, 1/RP is equal to 1/R1 plus 1/R2 plus 1/R3. ಇದು ಬಂದ್ಬಿಟ್ಟು ಫಾರ್ಮುಲಾ. ಸಬ್ಸ್ಟಿಟ್ಯೂಟ್ ಮಾಡೋಣ. 1/RP is equal to R1 ವ್ಯಾಲ್ಯೂ ಏನಿಲ್ಲ 3 1/3 ಪ್ಲಸ್ ಓಕೆ R2 ವ್ಯಾಲ್ಯೂ ಏನು 6 1/6 R3 ವ್ಯಾಲ್ಯೂ ಏನು 9 1/9. ಓಕೆ, 1/RP is equal to ಓಕೆ 3 6 9 ಗೆ ಎಲ್ಸಿಎಂ ತಗೊಂಡ್ರೆ ಏನಾಗುತ್ತೆ 3, 6, 9 ಎಲ್ಸಿಎಂ ತಗೊಂಡ್ರೆ 3 1 3 3 2 3 3 ಒಂದೇ ಯಾವ ಒಂದೇ ಟೇಬಲ್ ಅಲ್ಲಿ ಹೋಗಲ್ಲ. ಸೊ ಎಲ್ಸಿಎಂ ಏನಾಗುತ್ತೆ 3 1 into 2 into 3. ಸೊ ಏನಾಗುತ್ತೆ 3 1 3 3 2 6 6 3 18. ಎಲ್ಸಿಎಂ ಏನಾಯ್ತು 18 ಆಯ್ತು. ಓಕೆ, ಸೊ ಎಲ್ಸಿಎಂ 18 ಆಯ್ತು. ಓಕೆ, ಈಗ ಫಸ್ಟ್ ನಂಬರ್ ತಗೊಳ್ಳೋಣ. ಓಕೆ, ಸೊ ಫಸ್ಟ್ ನಂಬರ್ ತಗೊಂತೀನಿ, ಅದನ್ನ ಎಲ್ಸಿಎಂ ಇಂದ ಮಲ್ಟಿಪ್ಲೈ ಮಾಡ್ತೀನಿ. ಸೊ ಏನಾಗುತ್ತೆ 3 1 3 6 1 6 6 ಆಯ್ತು. ಪ್ಲಸ್ ಸೆಕೆಂಡ್ ನಂಬರ್ ತಗೊಂತೀನಿ, ಇವಾಗ ಅದನ್ನ ಎಲ್ಸಿಎಂ ಇಂದ ಮಲ್ಟಿಪ್ಲೈ ಮಾಡ್ತೀನಿ. ಸೊ ಏನಾಯ್ತು 6 1 6 3 1 3 3 ಆಯ್ತು. ಪ್ಲಸ್ ಈಗ ಥರ್ಡ್ ನಂಬರ್ ತಗೊಂತೀನಿ. ಥರ್ಡ್ ನಂಬರ್ ಏನು 1/9 ಇದೆ, ಅದನ್ನ ಎಲ್ಸಿಎಂ ಇಂದ ಮಲ್ಟಿಪ್ಲೈ ಮಾಡ್ತೀನಿ. 9 1 9 2 1 2 2. ಓಕೆ, ಸೊ ಇಷ್ಟು ಬಂತು. ಸೊ ಈಗ ಏನ್ ಮಾಡೋಣ, ಇವಾಗ ಆಡ್ ಮಾಡಿದ್ರೆ ಏನಾಗುತ್ತೆ ನೋಡ್ರಿ ನೀವೇ. 1/RP is equal to 6 plus 3 9 9 plus 2 11 11/18 ಆಯ್ತು. ಇದನ್ನ ಉಲ್ಟಾ ಬರೆದ್ರೆ ಏನಾಗುತ್ತೆ, ನಮಗೆ RP ಬೇಕು, ಅಂದ್ರೆ 1/RP ಬೇಕಿಲ್ಲ. ಸೊ ಇದನ್ನ ಇಂಟರ್ಚೇಂಜ್ ಮಾಡಿದ್ರೆ ಅಂದ್ರೆ ನಥಿಂಗ್ ರೆಸಿಪ್ರೋಕಲ್ ತಗೊಂಡ್ರೆ RP ಮೇಲೆ ಹೋದ್ರೆ ಅವಾಗ ಈ ನಂಬರ್ ಏನಾಗುತ್ತೆ ಉಲ್ಟಾಗುತ್ತೆ. ಸೊ 11/18 ಇರೋದು ಏನಾಗುತ್ತೆ 18/11 ಆಗುತ್ತೆ. ಸೊ 8 into 11 ಮಾಡ್ರಿ ಇಲ್ಲಿ ಕ್ಯಾಲ್ಕುಲೇಷನ್. ಓಕೆ, 11 1 11 8 1 ಹೋದ್ರೆ 7 ಆಯ್ತು. 0.0 ಮತ್ತೆ 11 6 66 ಎಷ್ಟು ಉಳಿತು 4 ಉಳಿತು. 0.0 11 3 33 10 ಅಲ್ಲಿ 3 ಹೋದ್ರೆ 7 ಮತ್ತೆ 7 ಬರ್ತಾ ಇದೆ. ಸೊ ನಥಿಂಗ್ ಬಟ್ ಇದು ಹೆಂಗ್ ರಿಪೀಟ್ ಆಗುತ್ತೆ 1.63 1.63 ಲೈಕ್ ಅಂದ್ರೆ 0.636363 ಹಿಂಗ್ ರಿಪೀಟ್ ಆಗುತ್ತೆ. ಸೊ ಈಗ ನಾನೇನ್ ಬರಿಬಹುದು RP is equal to 1.63. ಓಕೆ, ಈ ಡೆಸಿಮಲ್ ಆದ್ಮೇಲೆ ಥರ್ಡ್ ನಂಬರ್ ನೋಡ್ರಿ, ಥರ್ಡ್ ನಂಬರ್ 5 ಕಿಂತ ಜಾಸ್ತಿ ಇದ್ರೆ ಅವಾಗ ಏನ್ ಮಾಡ್ಬೇಕು ನಾವು ಸೆಕೆಂಡ್ ನಂಬರ್ಗೆ 1 ಆಡ್ ಮಾಡ್ಬೇಕು. ಸೊ ಏನಾಗುತ್ತೆ ಈಗ ಇದು 1.63 ಇರೋದು ಏನಂತ ಬರ್ತೀವಿ 1.64 ಆಗುತ್ತೆ. ಓಕೆ, ಸೊ ಇದು ಬಂದ್ಬಿಟ್ಟು ರೆಸ್ಟರ್ ಇನ್ ಪ್ಯಾರಲಲ್ ಆನ್ಸರ್. ಓಕೆನಾ? ಸೊ ಇವಾಗ ನೀವ್ ಏನ್ ಮಾಡ್ಬೋದು ಅಂತಂದ್ರೆ ಓಕೆ, ಸೊ ಇವಾಗ ಈ ಮೂರು ಓಕೆ ಈ ಮೂರು ರೆಸ್ಟರ್ ಬದಲು ನಾನು 1.64 ಓಮ್ದು ಒಂದು ರೆಸ್ಟರ್ ಇಟ್ಬಿಟ್ರೆ ಅಷ್ಟೇ ಕೆಲಸ ಮಾಡುತ್ತೆ. ಓಕೆನಾ? ಇದು ನಿಮಗೆ ಗೊತ್ತಿರ್ಬೇಕು ಈ ತರ ಪ್ರಾಬ್ಲಮ್ ಮಾಡೋದು. ಓಕೆನಾ?